ಪುಂಗಿರ ಕನ್ನ ಮಾನಸ ಮನೆ ಪುಂಗಿರ ಆನಂದ ಮೋಹನ ವೇಣುಗಾನಮುನ ಆಲಾಪನೆ ಕನ್ನ ಮಾನಸ ಮನೆ ಪುಂಗಿರ ನೀನವರಸ ಮೋಹನ ವೇಣುಗಾನಮದಿ ಅಳೈ ಪುಂಗಿರ ಕನ್ನ నిలబడి వింటూనే చిత్తరువై నాను నిలబడి వింటూనే చిత్తరువై నాను కాలమాగినది రాదురా ప్రాయమున యమున మురళీధర యౌవన మదై పుంగెర కన్నా పగల్ పాల్చిలుకగా కలువరే కుల మనసు ముత్యాలు వెలిగే కన్నెమోన కనుబొమ్మలట్టు పొంగే కాదిరి వేణుగానం కాదడ పలిగే కాదిరి వేణుగానం కాదడ పలిగే కన్నె వయసు కళలునికే ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಯ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ದಿನದುತ ಭಾರತ ಜನನಿಯ ತನುಜಾತೆ ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಂಗ ಸಡಗರಿ ಕೊಲ್ಲ ಮಂಗಲ ಕುಲಿಪತಿ ಜಗುಣ ಕುಮಾರ ವ್ಯಾಸರ ಮಂಗಳ ಕಲ್ಲೋದಿಲೆಗಳ ಪುಣ್ಯಾರ ನಾಗಜ ರಾಮಾನಂದ ಕಬೀರ ಭಾರತ ಜನನಿಯ ತನುಜ ಕೈಲಪ ವೈಸಳ ರಾಣಿರ ನಾಡಿ ಜಂಕನ ಜನರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ಮರರುಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಕಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಜ್ಞಾನ ಜನಗಣ ಹೋಲುವ ದೊರೆಗಳ ಧಾಮ ವೈದಿಕ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಕಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಜ್ಞಾನ ಜನಗಣ ಹೋಲ ವೈದಿಕ ಕನ್ನಡ ನುಡಿ ನುಡಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜ
ನಡೆದಿರ್ತಕ್ಕಂಥ ಜಿಲ್ಲಾ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನೇಮಿತ ಜಾಲಿಯ ನೂತನ ಸಹಕಾರಿ ಸಂಘ ಪ್ರಾರಂಭೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಮಣಕವಾಡಗರ ಪಾತ್ರದಲ್ಲಿ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ, ಹಾಗೆಯೇ ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಸಿದ್ದರಾಮಯ್ಯ ವಾಣಿಮಠ ಮಹಾಸ್ವಾಮಿಗಳ ಪಾತ್ರದಲ್ಲಿ ಕಮಲಾನಿಮಠ ಇವರ ಪಾತ್ರದಲ್ಲಿ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ, ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷರು, ಈ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ಶೇಖರಗೌಡ, ನಮ್ಮ ಕರ್ನಾಟಕ ರಾಜ್ಯದ ಹಿಂದಿನ ಉಪಮುಖ್ಯಮಂತ್ರಿಗಳು, ಹಿಂದಿನ ಅಥಣೀಯ ಶಾಸಕರು, ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಲಕ್ಷ್ಮಣ್ ಸವದಿರವರೇ, ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿಂದಿನ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ MK ಪಟ್ಟಣಶೇಖರವರೇ, ಇನ್ನೋರ್ವ ಆತ್ಮೀಯರು ಹಿಂದಿನ ಗುಳೇದಗುಡ್ ಕ್ಷೇತ್ರದ ಆಸೀನರಾಗಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ST ಪಾಟೀಲ್ ಅವರೇ, ಹಾಗೆಯೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ PNB ಬ್ಯಾಂಕಿನ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ಮಾನ್ಯ ಮಾಂತೇಶ್ ಮುಂದಾಕರ್ ಅವರೇ, ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಬಹುಶಃ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇವತ್ತು ಸೌಹಾರ್ದ ಪತ್ತಿನ ಸಂಸ್ಥೆಗಳು, ಈ ಹಣಕಾಸಿನ ಸಂಸ್ಥೆಗಳು ಇವತ್ತು ಹೆಚ್ಚು ಪ್ರಾರಂಭ ಆಗ್ತಿದೆ. ಇವತ್ತು ಅದು ಅನಿವಾರ್ಯವೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಈ ಒಂದು ಹಣಕಾಸಿನ ಸಂಸ್ಥೆಯನ್ನು ಇವತ್ತು ನಾವು ಯಾರೇ ಆಗಲಿ ಪಾವತಿಯನ್ನು ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಬರಬೇಕನ್ನುವ ಒಂದು ದುರ್ದಾತ್ತವಾಗಿರ್ತಕ್ಕಂಥ ವಿಚಾರ ಇವತ್ತು ಸಂಸ್ಥೆಯ ಮಂಡಳಿಗೆ ಬೇಕಾಗ್ತದೆ. ಅದರ ಜೊತೆಗೆ ಒಂದು ಹಣಕಾಸಿನ ಸಂಸ್ಥೆ ಬೆಳಿಬೇಕಾದ್ರೆ ಇವತ್ತೇನು ತಾವು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ತಾವೆಲ್ಲರೂ ಕೂಡ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಯಾರು ಹಣಕಾಸಿನ ಒಂದು ತೊಂದರೆಯನ್ನು ಅನುಭವಿಸ್ತಿದ್ದಾರೆ ಅವರ ಒಂದು ಬದುಕು ಚೆನ್ನಾಗಿ ಆಗ್ತಿದೆ ಅನ್ನೋ ಒಂದು ಭಾವನೆಯನ್ನು ಹೊಂದಿ ನೀವು ಹೆಚ್ಚು ಇವತ್ತು ಈ ಸಂಸ್ಥೆಯಲ್ಲಿ ಡಿಪಾಸಿಟ್ ಮಾಡಿದರೆ ಬಹಳಷ್ಟು ಜನರಿಗೆ ಒಂದು ಸಹಕಾರವನ್ನು ಮಾಡಲಿಕ್ಕೆ, ಅವರಿಗೆ ಸಹಾಯ ಮಾಡಲಿಕ್ಕೆ ಶಕ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಬಹಳಷ್ಟು ಸಂಸ್ಥೆಗಳಿವೆ. ಅದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ನಮ್ಮ ಸಂಸ್ಥೆಯಿಂದ ಹಣಕಾಸಿನ ನೆರವನ್ನು ಪಡೆದು ಅವರ ಬದುಕು ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಭಾವನೆ ನಮಗೆಲ್ಲ ಬೇಕಾಗ್ತದೆ. ಕೆಲವೊಮ್ಮೆ ಏನಾಗ್ತಿದೆ ಅಂತ ಹೇಳಿದ್ರೆ ಇವತ್ತು ನಾವು ಯಾವ ಉದ್ದೇಶಕ್ಕಾಗಿ ಈ ಒಂದು ಹಣಕಾಸಿನ ನೆರವನ್ನು ಪಡೆದಿರ್ತೇವೆ ಅದನ್ನು ಆ ಉದ್ದೇಶಕ್ಕಾಗಿ ಬಳಸದೆ ಬೇರೆ ಬೇರೆ ಉದ್ದೇಶಕ್ಕೆ ಬಳಸಿ ತೊಂದರೆಯಾಗಿ ಇವತ್ತು ಈ ಒಂದು ಹಣಕಾಸನ್ನು ಮರುಪಾವತಿ ಕಷ್ಟ ಅನುಭವ ನಾನು ಬಹಳಷ್ಟು ಮಾತನಾಡಲಿಕ್ಕೆ ಬಯಸಿದೆ. ST ಪಾಟೀಲ್ ಇರ್ಬೋದು, ಶೀಲವಂತರು ಇರ್ಬೋದು, ಇವರೆಲ್ಲರಿಗೂ ಕೂಡ ಒಂದು ಇವತ್ತು ಮುಖ್ಯಸ್ಥರಾಗಿ ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ. ಅವ್ರ ಮೇಲಾಗಿ ಮೊನ್ನೆ ಲಕ್ಷ್ಮಣ್ ಸವದಿರವರು ಅದು ಬಹಳ ವರ್ಷಗಳಿಂದ ಇವತ್ತು ಈ ಒಂದು ಹಣಕಾಸಿನ ಹಾಗೂ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅನುಭವವನ್ನು ಹೊಂದಿ ಸಹಕಾರಿ ಕ್ಷೇತ್ರದ ಸಚಿವರಾಗಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಒಂದು ಸಂಸ್ಥೆ ಚೆನ್ನಾಗಿ ಬೆಳಿಬೇಕಾದ್ರೆ ಎಲ್ಲರ ಒಂದು ಸಹಾಯ ಸಹಕಾರ ಇವತ್ತು ಬೇಕಾಗ್ತದೆ. ಅದರ ಜೊತೆಗೆ ನಾನು ಹೆಚ್ಚು ವಿಚಾರಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಇನ್ನೂ ಕೆಲವರು ಮಾತನಾಡೋರಿದ್ದಾರೆ. ಇವತ್ತು ತಾವೆಲ್ಲರೂ ಕೂಡ ಗಮನದಲ್ಲಿರಬೇಕು. ಇವತ್ತು ಏನು ನಮ್ಮ ದೇಶದಲ್ಲಿ ಡಿಜಿಟಲ್ ವ್ಯವಸ್ಥೆ ಬಂದ ಮೇಲೆ ಇವತ್ತು ಕೇಂದ್ರ ಸರ್ಕಾರವೂ ಕೂಡ ಈ ಒಂದು ಹಣಕಾಸಿನ ಸಂಸ್ಥೆಗಳ ಬಗ್ಗೆ ಸಾಕಷ್ಟು ಇವತ್ತು ತಮಗೆಲ್ಲ ಗೊತ್ತಿರಬಹುದು. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿರವರ ನೇತೃತ್ವದಲ್ಲಿ ಹೊಸದಾಗಿ ಕೇಂದ್ರ ಸರ್ಕಾರದಲ್ಲಿ ಈ ಒಂದು ಸರ್ಕಾರಿ ಕ್ಷೇತ್ರದ ಸಲುವಾಗಿ ಇಲಾಖೆಯನ್ನು ಪ್ರಾರಂಭ ಮಾಡಿ 10 ಹಲವಾರು
ಸಹಾಯ ಸಹಕಾರವನ್ನು ನೀಡ್ತಾ ಅದರ ಜೊತೆಗೆ ಇವತ್ತು ಯಾವತ್ತೂ ಕೂಡ ಅಡಿಟ್ಗಳು ಸರಿಯಾಗಿ ಆಗಬೇಕು. ಆ ಒಂದು ಬ್ಯಾಂಕಿನ ಒಂದು ವ್ಯವಸ್ಥೆ, ಆ ಒಂದು ಸಂಸ್ಥೆಯ ಹಣಕಾಸು ಸರಿಯಾಗಿ ಇರಬೇಕಾದರೆ, ಬದ್ಧತೆಯಿಂದ ನಡಿಬೇಕಾದರೆ ಇವತ್ತು ನಾವೆಲ್ಲರೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಇವತ್ತು ಕೇವಲ ಇವತ್ತು ನಿರ್ದೇಶಕ ಮಂಡಳಿ ಅಷ್ಟೇ ಅಲ್ಲ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮ್ಯಾನೇಜರ್ ಆದಿಯಾಗಿ ಸಿಬ್ಬಂದಿನವರು ಕೂಡ ಇವತ್ತು ಆ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕಾಗ್ತದೆ. ಕಾಲಕ್ಕೆ ಅಡಿಟ್ ಮಾಡಿಸ್ಬೇಕಾಗ್ತದೆ. ಆ ಒಂದು ವ್ಯವಹಾರವನ್ನು ಪಾರದರ್ಶಕವಾಗಿ ಇಟ್ಟಾಗ ಮಾತ್ರ ಆ ಒಂದು ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿಕ್ಕೆ ಆಗ್ತದೆ. ಬಹಳಷ್ಟು ಸದುದ್ದೇಶದಿಂದ ತಾವೆಲ್ಲ ಈ ಒಂದು ಹಣಕಾಸಿನ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಿರಿ. ಒಂದು ಇದು ಬೃಹದಾಕಾರವಾಗಿ ಬೆಳಿಬೇಕು, ಬಹಳಷ್ಟು ಜನರಿಗೆ ಉಪಯೋಗ ಆಗಬೇಕು. ಕೂಡ ಕಾಲಕ್ಕೆ ಆ ಒಂದು ಬೆಳೆದಿರ್ತಕ್ಕಂಥ ಹಣಕಾಸಿನ ಆ ಒಂದು ಉಪಕಾರ ಅಥವಾ ಒಂದು ಬ್ಯಾಂಕ್ ಬೆಳೀಲಿಕ್ಕೆ ಇವತ್ತು ತಾವು ಮರುಪಾವತಿಯನ್ನು ಮಾಡ್ತಕ್ಕಂಥದ್ದು ಇವತ್ತು ತಾವೆಲ್ಲ ಬಹಳಷ್ಟು ಆದ್ಯತೆ ಕೊಡಬೇಕು ಅನ್ನೋ ಒಂದು ಮಾತನ್ನು ಹೇಳಿ ಈ ಒಂದು ಸಂಸ್ಥೆ ಚೆನ್ನಾಗಿ ಬೆಳೀಲಿ. ಇವತ್ತು ಏನು ಇಲ್ಲಿ ಬಹಳಷ್ಟು ಸಂಸ್ಥೆಗಳಿವೆ ನನಗೆ ಗೊತ್ತಿದೆ, ಆದರೂ ಕೂಡ ಬಹಳಷ್ಟು ಯುವಕರು ವಿದ್ಯಾವಂತರು ಬೇರೆ ಬೇರೆ ಸಣ್ಣ ಪುಟ್ಟ ಒಂದು ಇವತ್ತು ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇವತ್ತೆಲ್ಲ ಇದು ಅನುಕೂಲ ಆಗ್ತದೆ. ಇದರ ಒಂದು ನೆರವು ಎಲ್ಲರಿಗೂ ಸಿಗಬೇಕು, ಇದು ಬೃಹದಾಕಾರಿ ಬೆಳಿಬೇಕಂತ ಕೇಳಿಕೊಂಡು ನಿಮಗೆಲ್ಲ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಜೈ. ಕುಮಾರಿ ಕಾವ್ಯ ಹನುಮೇಶ್ ಚಿತ್ರಗಾರ್ ಇವಳು SSLC ಪರೀಕ್ಷೆಯಲ್ಲಿ 2025ನೇ ಸಾಲಿನ SSLC ಪರೀಕ್ಷೆಯಲ್ಲಿ 625ಕ್ಕೆ 620 ಅಂಕ ಗಳಿಸುವುದರ ಮೂಲಕ ಬಾದಾಮಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾಳೆ. ದಯವಿಟ್ಟು ಎಲ್ಲ ಬಂಧುಗಳು ಚಪ್ಪಾಳೆ ತಟ್ಟುವುದರ ಮೂಲಕ ಆ ಮಗುವಿಗೆ ಉತ್ತೇಜನವನ್ನು ನೀಡಲು ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಮಹಾತಪಸ್ವಿ ಶ್ರೀ ಯೋಗಿಗಳನ್ನು ಸ್ಮರಣೆ ಮಾಡಿ ಜಾಲಿಯಾಳ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭ ಆಗ್ತಕ್ಕಂಥ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಉದ್ಘಾಟನಾ ಸಮಾರಂಭದ ಪಾವನ ಸಾನ್ನಿಧ್ಯವನ್ನ ದಯಪಾಲಿಸಿರ್ತಕ್ಕಂಥ ಪರಮ ಪೂಜ್ಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮೀಜಿಯವರ ಪಾದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಪರಮ ಪೂಜ್ಯ ವೇದಮೂರ್ತಿ ಸಿದ್ದರಾಮಯ್ಯ ಹೊಳೆಮಠ ಮಹಾಸ್ವಾಮೀಜಿ ಅವರ ಪಾದಕ್ಕೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಈಗ ತಾನೇ ಮಾಜಿ ಸಚಿವರು ಹಿರಿಯ ಸಹಕಾರಿಗಳಾಗಿರ್ತಕ್ಕಂಥ SR ಪಾಟೀಲ್ ಅವರು ಬರ್ತಾ ಇದ್ದಾರೆ. ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರು ಪರಮ ಪೂಜ್ಯರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸಂತೋಷದಿಂದ ಇದು ಹೆಮ್ಮರವಾಗಿ ಬೆಳಿಬೇಕು. ಈ ಭಾಗದ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯದಲ್ಲಿ ಭಾಗಿಯಾಗಬೇಕು ಮತ್ತು ಈ ಸಂಸ್ಥೆಯನ್ನ ಅತ್ಯಂತ ಉತ್ತಮ ರೀತಿಯಿಂದ ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಪರಮ ಪೂಜ್ಯರನ್ನು ಒಳಗೊಂಡು ನಾವೆಲ್ಲರೂ ಕೂಡ ಇದಕ್ಕೆ ಶುಭಾಶಯಗಳನ್ನು ಕೋರ್ತೇವೆ. ಸಹಕಾರಿ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ ಇದೆ. 120 ವಯಸ್ಸಿಗಿಂತಲೂ ಹೆಚ್ಚು ಇದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ದಾರಿಯನ್ನ ದುಡ್ಡುಕ್ಕೂ ನಡ್ಕೊಂಡು ಬಂದಿದೆ. ಬಹುಶಃ ಸಹಕಾರಿ ಕ್ಷೇತ್ರ ಹುಟ್ಟಿರ್ತಕ್ಕಂಥದ್ದು ಅದು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಏಷ್ಯಾ ಖಂಡದಲ್ಲಿ, ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಗದಗ ಜಿಲ್ಲೆ ಕಣಿಗಿನಾಳ ಗ್ರಾಮದಿಂದ ಈ ಒಂದು ಚಳವಳಿಯ ಪ್ರಾರಂಭ ಆಯಿತು. ಸಿದ್ದರಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅಂತ ಹೇಳಿ ಅವತ್ತಿನ ದಿವಸ ಒಂದು ಸಂಸ್ಥೆಯ ಅಂತಕ್ಕಂಥ ಈ ಚಳವಳಿಯ ಬೀಜವನ್ನ ಬಿತ್ತಿ ಇವತ್ತು ಇಡೀ ದೇಶಕ್ಕೆ ನೆರಳು ಕೊಡ್ತಕ್ಕಂಥ ಒಂದು ಹೆಮ್ಮರ ಆಗಿ ಬೆಳೆದಿರ್ತಕ್ಕಂಥ ಇದೊಂದು ಕ್ಷೇತ್ರ. ಈ ಕ್ಷೇತ್ರ ಅನೇಕ ಏರುಪೇರುಗಳನ್ನ ಏರಿಳಿತಗಳನ್ನ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿಕೊಂಡಿದ್ರು ಸಹಿತ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕ್ಷೇತ್ರ ಬೆಳೆದಿದೆ. ಬಹುತೇಕ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರೆಲ್ಲ ನಾವು ಸಹಕಾರಿಗಳನ್ನೇ.
ಬಹುತೇಕ ನಮ್ಮ ಲೋಕಸಭಾ ಸದಸ್ಯರು ಒಬ್ಬರು ಅದರಲ್ಲಿ ಹೊರತುಪಡಿಸಿ ಅಂತ ನಾನು ಕಾಣುತ್ತೆ. ಒಂದು ಸೊಸೈಟಿ ಚೇರ್ಮನ್ ಇದ್ರೆ ಸುಮ್ಮನೆ ಓಟ್ ಹಾಕಿ ಕೊಟ್ಟಾಗ ಇಟ್ಕೊಂಡಿರ್ಬೇಕು. ಇವರು ಬಿಜಾಪುರದವರು ಇಂಥ ಗೊಂದಲದಾಗ ಉಳಿದಿಲ್ಲ ನನಗೆ ಗೊತ್ತು. ಯಾಕಂತಂದ್ರೆ ಇವರು ಬಿಜಾಪುರದ ಲೋಕಸಭಾ ಸದಸ್ಯರು ಮತ್ತು ಇವರು ಈ ಕ್ಷೇತ್ರದ ಲೋಕಸಭಾ ಸದಸ್ಯರು ಒಂಥರ ಇವರು ಸಕ್ಕರೆ ಒಮ್ಮಿದ್ದಂಗೆ ಆ ಕಡೆ ಕಡದ್ರೂ ರುಚಿನ. ಇವರಂತ ಗೊಂದಲದಾಗ ಬೀಳೋದಿಲ್ಲ. SR ಪಾಟೀಲ್ ಬಹಳ ಹಿರಿಯ ಸಹಕಾರಿ. ಅವರು ಸಹಕಾರಿ ಕ್ಷೇತ್ರದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನ ಮೂಡಿರ್ತಕ್ಕಂಥ ಒಬ್ಬ ಹಿರಿಯ ಸಹಕಾರಿ. ನಾನು ಈ ಆಡಳಿತ ಮಂಡಳಿಯ ಅಧ್ಯಕ್ಷರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ನಾನು ಇಷ್ಟೇ ಕೇಳ್ಕೊಂತೀನಿ, ಸಂಸ್ಥೆಗಳನ್ನು ಹುಟ್ಟು ಹಾಕೋದು ಬಹಳ ಸುಲಭ. ಸ್ವಾಮೀಜಿಯವ್ರನ್ನ ಕರೆದ್ರಿ, ಅವರು ಪ್ರೀತಿಯಿಂದ ಬಂದರು, ನಮ್ಮನ್ನು ಕರೆದ್ರಿ, ನಾವು ಬಂದಿವಿ. ಇವತ್ತು ವೇರವತ್ತೆ ಹೆಚ್ಚು ಉದ್ಘಾಟನೆ ಮಾಡಿ ಶುಭ ಕೋರಿ ನಾವು ಹೋಗ್ತೀವಿ. ಇದು ಬಹಳ ಸುಲಭ ಇದೆ. ಆದ್ರೆ ಈ ಸಂಸ್ಥೆಗಳನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಮುಂದಿನ ತಲೆಮಾರಿ ಒಯ್ತಕ್ಕಂಥದ್ದು ಇದೇನೆಲ್ಲ ಇದು ಬಹಳ ಕಷ್ಟದ ಕೆಲಸ. ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ ಇದು. ಆದ್ರೆ ಇಲ್ಲಿ ಯಾರು ಈ ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಬದ್ಧತೆಯನ್ನು ಇಟ್ಕೊಂಡು ಕಾರ್ಯಗಳನ್ನು ಮಾಡ್ತಾರಲ್ಲ ಅವರು ಸಂಸ್ಥೆಗಳು ಮಾತ್ರ ಎತ್ತರಕ್ಕೆ ಬೆಳಿಲಿಕ್ಕೆ ಅದು ಸಾಧ್ಯ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಅಂತ ಮಾಡಿದೆ. ಇದರದೇ ಒಂದು ಕಾನೂನು ಬೇರೆ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ಎರಡು ಕಾನೂನು, ಒಂದು ಸಹಕಾರಿ ಕಾನೂನು, ಇನ್ನೊಂದು ಸೌಹಾರ್ದ. ಸಹಕಾರಿ ಚಳವಳಿಗೆ ಒಂದು ಕಾನೂನು ಏನಿದೆ ಅಲ್ಲ, ಅದು ಬಹಳ ಪೂರ್ವಜರಿಂದ ಬಂದಿರತಕ್ಕಂಥ ಕಾನೂನು. ಅನೇಕ ಬದಲಾವಣೆಗಳಾಗಿದೆ, ತಿದ್ದುಪಡಿಗಳಾಗಿದ್ದಾವೆ. ನಮಗೆ ಬೇಕಾಗಿರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಆ ಕಾನೂನುಗಳನ್ನು ನಾವು ಬದಲಾವಣೆಗಳನ್ನು ಮಾಡ್ಕೊಂಡು ಬಂದಿದ್ವಿ. ಇದು ಸೌಹಾರ್ದ ಅಂತಕ್ಕಂಥದ್ದು ದೇಶದಲ್ಲಿ ಈ ಸಹಕಾರಿ ಕ್ಷೇತ್ರಕ್ಕೆ ಸ್ವಾಯತ್ತತೆ ಮತ್ತು ಸ್ವತಂತ್ರತೆ ಇರಬೇಕು, ಸರ್ಕಾರದ ಹಸ್ತಕ್ಷೇಪ ನಿಲ್ಲಬೇಕು ಅಂತ ಹೇಳಿ ಒಂದು ಕೂಗಿತ್ತು. ಆ ಕೂಗಿನ ಅನುಗುಣವಾಗಿ ಅವತ್ತಿನ ಸಂದರ್ಭದಲ್ಲಿ 99ರಲ್ಲಿ ಅವತ್ತಿನ ಸರ್ಕಾರ, ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವತ್ತು ಒಂದು ಸಮಿತಿಯನ್ನ ರಚನೆ ಮಾಡಿ ಸ್ವತಂತ್ರತೆ ಮತ್ತು ಸ್ವಾಯತ್ತತೆಯನ್ನ ಕೊಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಅದು ಅಖಿಲ ಭಾರತ ಮಟ್ಟದಲ್ಲಿ ಅದೊಂದು ಅಧ್ಯಯನ ಆಗಬೇಕು. ಆ ಅಧ್ಯಯನದ ಪ್ರಕಾರ ನಮಗೆ ವರದಿಯನ್ನು ಕೊಟ್ರೆ ಅದನ್ನ ನಾವು ಜಾರಿಗೆ ತರ್ತೀವಿ. ಆ ಸಮಿತಿಗೆ ಅರ್ಧನಾರೀಶ್ವರರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅರ್ಧನಾರೀಶ್ವರ ಅವರು ಅಧ್ಯಯನ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟ ಮೇಲೆ ಆ ವರದಿಯನ್ನ ಒಪ್ಪಿಕೊಂಡು ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ಅದನ್ನ ಈ ಸೌಹಾರ್ದ ಕಾನೂನನ್ನ ಜಾರಿಗೆ ತರಬೇಕು ಅಂತ ಹೇಳಿ ಅಲ್ಲಿ ಲೋಕಸಭೆಯಲ್ಲಿ ಪಾಸ್ ಆಗಿ ಎಲ್ಲ ರಾಜ್ಯಗಳಿಗೆ ಸೂಚನೆ ಕೊಟ್ಟರು. ಅನೇಕ ರಾಜ್ಯಗಳನ್ನು ಇದನ್ನ ಅನುಷ್ಠಾನಕ್ಕೆ ತಂದು ಅನೇಕ ರಾಜ್ಯಗಳು ತರಲಿಲ್ಲ. ಅದರ ಜೊತೆಗೆ ಇದೇ ತರನಾಗಿ ಈ ಸೌಹಾರ್ದ ಅಂತಕ್ಕಂಥದ್ದು ಒಂದು ಸಪರೇಟ್ ಕಾನೂನು ಇದೆ. SR ಪಾಟೀಲ್ರಿಗೆ ನಮಗೆ ಅದರ ಸಂಪೂರ್ಣ ಅದರ ಆಗು ಹೋಗುಗಳ ಬಗ್ಗೆ ಅರಿವಿದೆ. ಇದು ಒಳ್ಳೆಯದೂ ಇದೆ, ಅಷ್ಟೇ ಮಾರಕನೂ ಇದೆ. ಯಾರು ಪ್ರಾಮಾಣಿಕರಿದ್ದಾರೆ ಅಂತವರಿಗೆ ಇದು ಬಹಳ ಒಳ್ಳೆಯ ಕಾನೂನು. ಯಾರು ಪ್ರಾಮಾಣಿಕ ರಹಿತವಾಗಿರ್ತಕ್ಕಂಥ ಜನ ಕೂಡ್ಕೊಂಡು ಈ ಸಂಸ್ಥೆಯನ್ನ ಹುಟ್ಟಾಕ್ತಾರೋ ಇದು ಸಾರ್ವಜನಿಕರಿಗೆ ಮಾರಕ. ನಾವು ನೋಡಿದೀವಿ ಅನೇಕ ಸೌಹಾರ್ದ ಕಾನೂನು ಅಡಿಯಲ್ಲಿ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥ. ನನಗೇನು ಯಾರು ಹೆದರಿಕೆನೂ ಇಲ್ಲ, ಯಾರು ಅಂಜಿಕೆನೂ ಇಲ್ಲ. ಯಾರು ತಪ್ಪು ಮಾಡ್ತಾರೆ ಅವ್ರ ಹೆಸರು ಹೇಳ್ತೇನೆ. ಕೋಲಾರದವರು 7 ಹಿಲ್ಸ್ ಸೌಹಾರ್ದ ಸಹಕಾರಿ ಸಂಘ ಅಂತ ಮಾಡಿದ್ರು. ಗುರು ರಾಘವೇಂದ್ರ ಅಂತ ಹೆಸರು ಇಟ್ರು. ಮತ್ತೊಂದು ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಕೆಟ್ರು. ಇಂಥ ಅನೇಕ ಸಂಸ್ಥೆಗಳು ಸೌಹಾರ್ದದ ಕಾನೂನದಲ್ಲಿ ಇರೋದ್ರಿಂದ ಸರ್ಕಾರದ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇರೋದರಿಂದ ಸಾಕಷ್ಟು ಅವ್ಯವಹಾರಗಳಾಗಿ
ಆ ಸಂಸ್ಥೆಗಳು ಎತ್ತರಕ್ಕೆ ಹೋಗಿ ಮತ್ತೆ ವಾಪಸ್ ಬಿದ್ದು ಸಾರ್ವಜನಿಕರು ಇಟ್ಟಿರ್ತಕ್ಕಂಥ ಠೇವಣಿ ಹಣ ವಾಪಸ್ ಕೊಡದೇ ಇರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಅದಕ್ಕೆ ನಾನು ಆಡಳಿತ ಮಂಡಳಿ ಸದಸ್ಯರಿಗೆ ಇಷ್ಟೇ ಕೇಳ್ಕೊತೀನಿ, ಸಾರ್ವಜನಿಕರು ತಂದು ಸಾಕಷ್ಟು ನಿಮ್ಮಲ್ಲಿ ಠೇವಣಿ ಇಡ್ತಾರೆ, ಆದರೆ ಸಾಲ ಕೊಡೋ ಮುಂದೆ ಯಾರಿಗೆ ಕೊಟ್ಟರೆ ವಾಪಸ್ ಬರ್ತದೆ ಅನ್ನೋದು ನಿಮ್ಮ ವಿವೇಕ ಬಹಳ ಚೆನ್ನಾಗಿ ಕಾರ್ಯ ಮಾಡಬೇಕು. ಯಾಕಂತಂದ್ರೆ ಇವತ್ತಿನ ದಿನಮಾನದೊಳಗೆ ಕೊಟ್ಟವ ಕೊಡಂಗಿ ಇಸ್ಕೊಂಡವ್ ಇರ್ಬಾದ್ರ ಆ ಪರಿಸ್ಥಿತಿ ಅದ. ಅನೇಕ ಸೌಹಾರ್ದ ಸಂಸ್ಥೆಗಳು ಹಾನಿ ಆಗಲಿಕ್ಕೆ ಕಾರಣ ಏನಂದ್ರೆ, ನಾವು ಏನು ಸಾರ್ವಜನಿಕರಿಂದ ಸಂಗ್ರಹ ಮಾಡ್ತೀವಿ, ಹಣ ರಕ್ಷಣೆ ಮಾಡ್ತಕ್ಕಂಥದ್ದು, ಅದನ್ನ ವಾಪಸ್ ಅವರಿಗೆ ಠೇವಣಿದಾರಿಗೆ ಬಡ್ಡಿ ಸಹಿತ ಕೊಡ್ತಕ್ಕಂಥ ಜವಾಬ್ದಾರಿ ಆಡಳಿತ ಮಂಡಳಿ. ಎಷ್ಟೋ ಬಡವರು ತಮ್ಮ ಮಕ್ಕಳ ಮುಂದಿನ ಕಲ್ಯಾಣ ಕಾರ್ಯಕ್ಕೆ ಬರ್ತದೆ, ಕಷ್ಟ ಕಾಲದಲ್ಲಿ ಬರ್ತಿದೆ ಅಂತ ಹೇಳಿ ತಮ್ಮ ದುಡಿಮೆ ಮಾಡಿರ್ತಕ್ಕಂಥ ಕಷ್ಟದ ಹಣವನ್ನು ತಂದು ಅದನ್ನು ಸಂಗ್ರಹಿಸಿ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿರ್ತಾರ. ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಬಹಳ ದೊಡ್ಡದಿದೆ. ಅದಕ್ಕೆ ನಾನು ಆಡಳಿತ ಮಂಡಳಿಗೆ ಏನು ಹೇಳಿದ್ರೆ, ನಮ್ಮಲ್ಲಿ SR ಪಾಟೀಲ್ ಒಂದು ಬಾಗೇವಾಡಿ ಒಳಗೆ ಒಂದು ಅರ್ಬನ್ ಬ್ಯಾಂಕ್ ಇತ್ತು, ಅದಕ್ಕೊಬ್ಬರು ಅಧ್ಯಕ್ಷರಿದ್ರು. ಅಧ್ಯಕ್ಷರು ಸಾಲ ಅರ್ಜಿ ಬಂದ್ರೆ ಅದನ್ನು ಸ್ವತಃ ಹೋಗಿ ಅವ್ರ ಮನಿ ತನಕ ಹೋಗಿ ಅವ್ರ ಮನಿ ಹೆಂಗದ, ಅವ್ರ ಮಕ್ಕಳು ಅವರು ಒಕ್ಕರ್ತಿದಾರಿಲ್ಲೋ, ಜಮೀನು ಐತಿಲ್ಲೋ, ಜಮೀನು ಹೆಂಗೆ ಬಳಸ್ತಾರೋ ಅವ್ರು ಸ್ವತಃ ಅಧ್ಯಯನ ಮಾಡಿ ಆಮೇಲೆ ಸಾಲ ಮಂಜೂರು ಮಾಡ್ತಿದ್ರು. ಒಬ್ಬ ಬಂದ, ನಾವೊಂದು ಕುದುರೆ ತಗೋತೀನಿ, ನನಗೆ ಸಾಲ ಕೊಡ್ರಿ ಅಂತ. ಎದಕ್ಕೆ ತಗೋತೀನಿ ಅಂದ, ಎಲ್ರಿ ರೈಲ್ವೆ ಸ್ಟೇಷನ್ದಿಂದ ಊರ್ ತನಕ ಓಡಾಡಕ ಟಾಂಗ ಮಾಡ್ಬೇಕಂತನೋ, ಅದಕ್ಕೆ ನನಗೆ ನಮ್ಮ ಮನೆ ಒಳಗೆ ಕುದುರೆ ಐತಿ, ಟಾಂಗ ತಗೋಬೇಕಾಗೈತಿ, ಟಾಂಗಾಗೆ ಸಾಲ ಕೊಡೋದು. ನಿನ್ನ ಬಂದು ಕುದುರೆ ನೋಡಿ ಮಲಕ್ ನಾನು ಟಾಂಗಾಗೆ ಸಾಲ ಕೊಡ್ತೇನೆ ಅಂತ ಹೇಳಿ ಆ ಹೋಗಿ ಕುದುರೆ ನೋಡಿ ವೆಟರ್ನರಿ ಡಾಕ್ಟರ್ ಕರ್ಕೊಂಡು ಇದು ರೋಗ ರಹಿತ ಅಥವಾ ಎಷ್ಟು ದಿವಸ ಕುದುರೆ ಬದುಕ್ತೈತೆ ತಿಳ್ಕೊಂಡು ನನಗೆ ನೀ ಹೇಳಿದ ಮೇಲೆ ಟಾಂಗಾಗೆ ಸಾಲ ಕೊಡ್ತೇನೆ. ಅದು ಇದರ ಉದಾಹರಣೆ ಏನಂದ್ರೆ, ಸಾಲ ಕೊಡ್ತಕ್ಕಂಥ ಉದ್ದೇಶ ಅದು ತಿರುಗಿ ವಾಪಸ್ ಬರ್ತೈತೋ ಇಲ್ಲೋ ಅಂತ ನೋಡಿ ಕೊಡ್ಬೇಕು. ಈಗ SR ಪಾಟೀಲ್ ಸವಾರ್ದ, ಇಲ್ಲಿ ನಮ್ಮ ಶೀಲವಂತ ಅವ್ರದ್ದು, ನಂದೂ ಇದೆ, ನಂದು ಒಂದು ಸಂಸ್ಥೆ. ಅದ್ರ ನಾವು ಸಾಲ ಕೊಡೋದೊಂದು ಏನ್ ಮಾಡ್ತೇವೆ ಅಂದ್ರೆ 100% ಅದು ತಿರುಗಿ ವಸೂಲ್ ಆಗ್ತೈತೆ ಅನ್ನೋ ಖಾತ್ರಿ ಆದ್ರನ್ನ ನಾವು ಸಾಲ ಕೊಡ್ತೀವಿ, ಇಲ್ಲದ್ರೆ ಸಾಲ ಕೊಡಂಗ. ಅದಕ್ಕೆ ನೀವು ಸಂಗ್ರಹ ಆಗ್ತದ ದುಡ್ಡು. ಈಗ ಇದೇ ಶೀಲವಂತರವ್ರು ಹೇಳ್ತೀರಿ ಡಿಪಾಸಿಟ್ ಬರೋದು ಬಂದ್ ಮಾಡಿಸ್ಕೊಂಡ್ರಿ ಅಂತ. ಯಾಕಂತ ಕೇಳಿದೆ, ಪ್ರಾಮಾಣಿಕರಿಗೆ ಸಾಲ ಕೊಡ್ಬೇಕಲ್ರಿ, ನಾವು ಸಾಲ ತಗೊಳ್ಳೋದು ಜನ ಕಡಿಮೆ ಆಗೈತೆ ಅಂತ. ನಿಜ, ಸಾಲ ಕೊಡುವುದು ನಾವು ಪ್ರಾಮಾಣಿಕರು ಸಿಕ್ಕಾಗ ಮಾತ್ರ ಕೊಡ್ಬೇಕಾಗ್ತದ, ಇಲ್ಲ ಅಂತಂದ್ರೆ ಮೊಳಗೈ ಶೋಭವ್ರಿಗಂತ ಹೆಂಗ್ ಕೊಡಕ್ಕಾಗ್ತದೆ. ಅದಕ್ಕೆ ಸೌಹಾರ್ದ ಕಾನೂನಿನಲ್ಲಿ ಬಹಳಷ್ಟು ಸ್ವಾಯತ್ತತೆ ಇದೆ, ಸ್ವತಂತ್ರತೆ ಇದೆ. ಅಧಿಕಾರಿಗಳು ಬಂದು ನಿಮಗೆ ಕೇಳ್ತಕ್ಕಂಥ ಅವಕಾಶ ಇಲ್ಲ. ಅದಕ್ಕೆ ನೀವು ಬಹಳ ಪ್ರಾಮಾಣಿಕವಾಗಿ ನಡ್ಕೊಂಡಾಗ ಮಾತ್ರ ಸೌಹಾರ್ದ ಕಾನೂನಕ್ಕೆ ಒಂದು ಬೆಲೆ ಬರ್ತದೆ, ಗೌರವ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಒಂದು ಸಮಿತಿ ಮಾಡಿ SR ಪಾಟೀಲ್ರನ್ನ ಮತ್ತು ಅನೇಕ ಜನ 7 ಜನ ಸೇರಿಸ್ಕೊಂಡು ಆ ಸಮಿತಿಗೆ ನನ್ನನ್ನು ಅಧ್ಯಕ್ಷರು ಮಾಡಿ ಈ ಕಾನೂನಕ್ಕೆ ಕೆಲವೊಂದು ತಿದ್ದುಪಡಿಗಳನ್ನು ತರಬೇಕು, ಈಗ ಆಗ್ತಕ್ಕಂಥ ಲೋಪದೋಷಗಳನ್ನ ತಡಿಲಿಕ್ಕೆ ಏನ್ ಮಾಡಬೇಕು ಅಂತ ಅನೇಕ ಜನ ಅಭಿಪ್ರಾಯ ಸಾರ್ವಜನಿಕರದ್ದು ಇತ್ತು. ಈ ಸೌಹಾರ್ದ ಕಾನೂನು ತೆಗೆದ ಬಿಡ್ರಿ, ಯಾರಿಗೆ ಅದಕ್ಕೆ ವಿಚಾರ ಮಾಡ್ಲಿಕ್ಕೆ, ಎಡಿಟ್ ಮಾಡ್ಲಿಕ್ಕೆ, ಏನೋ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ, ಇದನ್ನು ದುಂಡು ಸುತ್ತಿಗೆಸಿಂದ ಸಹಕಾರಿ ಕಾನೂನದಲ್ಲೇ ಇದನ್ನು ಮರ್ಜ್ ಮಾಡಿಬಿಡ್ರಿ ಅಂತ. ಈ ಸೌಹಾರ್ದ ಕಾನೂನು ಕೇವಲ ಕೆಲವೇ ಬೆರಳೆಣಿಕೆಯ ರಾಜ್ಯದಲ್ಲಿ ಮಾತ್ರ ಇದೆ, ಗುಜರಾತದಲ್ಲೇ ಇಲ್ಲ. ಗುಜರಾತದಲ್ಲಿ ಸೌಹಾರ್ದ ಕಾನೂನು ಜಾರಿಗೆ ತರಲೇ ಇಲ್ಲ. ಆದ್ರೆ ಕರ್ನಾಟಕದಲ್ಲಿ ದೇಶದಲ್ಲಿ ಜಾರಿಯಾದಂತ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅದನ್ನ ಅನುಷ್ಠಾನ ತಂದಿರತಕ್ಕಂಥದ್ದು ಕರ್ನಾಟಕ. ಕಾರಣ ಏನಂತಂದ್ರೆ, ಪ್ರಾಮಾಣಿಕರಿಗೆ ಸರ್ಕಾರದ ಅಧಿಕಾರಿಗಳಿಂದ ತೊಂದರೆ ಆಗಬಾರ್ದು, ಅವ್ರ ಪ್ರತಿನಿತ್ಯ ಕಿರುಕುಳ ಕೊಡಬಾರ್ದು ಅಂತೇಳಿ ಪ್ರಾಮಾಣಿಕರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಕಾನೂನು ಜಾರಿಗೆ ತಂದ. ಅದಕ್ಕೆ ಈ ಕಾನೂನನ್ನ ನೀವು ಉಳಿಸ್ಕೋಬೇಕಾದ್ರೆ, ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಪ್ರಾಮಾಣಿಕತೆ ಮೇಲೆ ಈ ಕಾನೂನು ಏನ್ ಮಾಡ್ಬೇಕು ಅನ್ನೋದು ನಿಂತಿದೆ. ಅದಕ್ಕೆ ನಾವು ಮೊನ್ನೆ ಆ ಸಮಿತಿ ಒಳಗೆ ಈಗಾಗಲೇ ಶಿಫಾರಸು ಮಾಡಿದ್ವಿ.
ಈ ಕಾನೂನನ್ನು ಯಥಾವತ್ತಾಗಿ ನಾವು ನಡೆಸ್ಕೊಂಡು ಹೋಗಿ 3 ವರ್ಷಕ್ಕೆ ಒಂದ್ಸರಿ ಸರ್ಕಾರದ ಆಡಿಟ್ ಮಾಡ್ತಕ್ಕಂಥ ಅವಕಾಶವನ್ನ ಅದನ್ನ ನಾವು ಕೊಟ್ಟಿದ್ವಿ. ಮೊದಲು ಆಡಿಟ್ ಮಾಡೋದು ಸಹಿತ ಇದರಲ್ಲಿ ಸರ್ಕಾರ ಅಧಿಕಾರಿಗಳು ಮಾಡ್ತಾ ಇರ್ಲಿಲ್ಲ. ಈಗ ಏನ್ ಮಾಡಿದ್ವಿ ಅಂದ್ರೆ ಸ್ವಲ್ಪ ಆದ್ರೂ ಸಹಿತ ಸರ್ಕಾರ ಗಮನಕ್ಕೆ ಬರಬೇಕು, ಈ ಸಂಸ್ಥೆ ಯಾವ ಹಂತದಲ್ಲಿ ಇದೆ, ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನೋದು ಸರ್ಕಾರಕ್ಕೆ ಅಟ್ಲೀಸ್ಟ್ ಗಮನಕ್ಕೆ ಬರಬೇಕು ಅಂತ ಹೇಳಿ 2 ವರ್ಷ ಖಾಸಗಿ ಆಡಿಟ್ ಮಾಡಬೇಕು. 3ನೇ ಬಾರಿಗೆ ಅದು ಕಟ್ಟುನಿಟ್ಟಾಗಿ ಒಂದು ಸರ್ಕಾರದ ಆಡಿಟ್ ಆಗಲೇಬೇಕು ಅಂತಕ್ಕಂಥದ್ದನ್ನ ಕಡ್ಡಾಯಗಳನ್ನ ಮಾಡಿದ್ವಿ. ಇನ್ನು ಕಾನೂನು ಜಾರಿಗೆ ಬಂದಿಲ್ಲ, ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ ಅದು ಪಾಸ್ ಆಗಿ ಹೋಗಿದೆ, ಆದ್ರೆ ರಾಜ್ಯಪಾಲರ ಹತ್ರ ಹೋಗಿ ಅದು ಈಗಾಗಲೇ ನಿಂತಿದೆ. ಅದ್ರ ಬಗ್ಗೆ ಚರ್ಚೆ ಬೇಡ, ಯಾಕೆ ನಿಂತು ಯಾಕೆ ಅದು ಬರವಾತು ಅಂತ ಈಗೇನು ಅದನ್ನ ಹೇಳೋದು ಬೇಡ, ಯಾಕಂದ್ರೆ ಗಟ್ಟಿಗೌಡರು ಬಚ್ಚಿಟ್ ಮಾಡ್ಕೊತಾರೆ. SR ಪಾಟೀಲ್ ಗೊತ್ತದ ಯಾಕೆ ನಿಂತೈತಿ ಏನಿಲ್ಲ ಅಂತ. ನಾನು ಹಿಂದೆ ಕೆಲವೊಂದು ನಿಮಗೆ ಗಮನಕ್ಕೆ ತರ್ತೇನೆ, ಅವಕಾಶ ಬರ್ತಂದ್ರೆ ನೀವು ಲೋಕಸಭೆದೊಳಗೆ ಕೆಲವೊಂದು ವಿಷಯಗಳನ್ನು ಮಾತಾಡ್ಬೇಕಾಗ್ತದೆ. ಇದು ಯಾವುದೇ ಒಂದು ಪಕ್ಷದ ಟೀಕೆ ಅಥವಾ ಟಿಪ್ಪಣಿಗೋಸ್ಕರ ಸಾರ್ವಜನಿಕರ ಹಿತದ ಸಲುವಾಗಿ ಕೆಲವೊಂದು ವಿಷಯಗಳನ್ನ ಮಾತಾಡಬೇಕಾಗಿದೆ. ಅದು ಆಡಳಿತ ಪಕ್ಷದವರು ಮಾತಾಡಬಾರ್ದು ಅಂತೇನಿಲ್ಲ, ಸಾರ್ವಜನಿಕರಿಗೆ ಹಿತವಾಗ್ತಕ್ಕಂಥ ಸಾರ್ವಜನಿಕ ಅನುಕೂಲ ಆಗ್ತಕ್ಕಂಥ ವಿಷಯಗಳನ್ನ ಆಡಳಿತ ಪಕ್ಷದಲ್ಲಿದ್ರೂ ಮಾತಾಡಬೇಕಾಗ್ತದೆ. ಅದಕ್ಕೆ ಇವತ್ತು ನೋಡಿ, ಹಿಂದಿನ ದಿನಮಾನದಲ್ಲಿ ಈಗ ನಮ್ಮ ಬಾಗಲಕೋಟೆ ಈಸ್ಟ್ ಬ್ಯಾಂಕ್ ಡೈರೆಕ್ಟರ್ ಬಂದಾರ ಇಲ್ಲ, ಈಗ ಹೋದ ಜನರಲ್ ಅವರು ಬಂದಾರ ಕಲ್ಸ ಇರ್ಲಿ. ಈ ಸಹಕಾರಿ ಕ್ಷೇತ್ರದಲ್ಲಿ ನಾನು ಸಹಕಾರಿ ಸಚಿವರು SR ಪಾಟೀಲ್ ಇದಾರಲ್ಲ, DCC ಬ್ಯಾಂಕ್ ಬಾಗಲಕೋಟೆ ಒಳಗಿದ್ದಾರೆ ಸಿಟ್ಟಿಂಗ್ ಡೈರೆಕ್ಟರ್. ನಾನು ಅವತ್ತು ಸಹಕಾರಿ ಸಚಿವರಾದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗೆ ಅವತ್ತು 12% ಬಡ್ಡಿ ಹಂಗೆ ನಾವು ಸಾಲ ತಗೋತಿದ್ವು, ಕೃಷಿ ಸಾಲ. ಅದು ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್ ಮತ್ತು ಲಾಂಗ್ ಟರ್ಮ್ ಎಲ್ಲಕ್ಕೂ 12-13 ತಗೋತಿದ್ವು. ಅವತ್ತಿನ ದಿನಮಾನದಲ್ಲಿ ಅದನ್ನ ಬಡ್ಡಿ ರೇಟು ರೈತರಿಗೆ ಹೊರೆ ಆಗ್ತದ, ರೈತರಿಗೆ ಸ್ವಾವಲಂಬಿಗಳಾಗ್ಲಿಕ್ಕೆ ಸ್ವಲ್ಪ ಆದ್ರೂ ಸಹಿತ ಸರ್ಕಾರದ ಸವಲತ್ತು ಇರಬೇಕು ಅಂತ ತಿಳ್ಕೊಂಡು ಅವತ್ತು ನಾವು 1% ಬಡ್ಡಿಯನ್ನು ಪ್ರಾರಂಭ ಮಾಡಿ ಕೇವಲ 1% ದರದಲ್ಲಿ ನಾವು ಸಾಲವನ್ನು ಕೊಡ್ತಿದ್ವಿ. ಅದ ನಂತರ ಅವಾಗ ಮುಂದೇನಾಯ್ತು, ಕೇಂದ್ರ ಸರ್ಕಾರ ಅವಾಗ ಮನಮೋಹನ್ ಸಿಂಗ್ ಅವರು ನಾವು ಕಾನೂನು ಇದನ್ನು ಜಾರಿಗೆ ತಂದ ಮೇಲೆ ಅದೇ ವರ್ಷಕ್ಕೇನೆ ಒಂದು 6 ತಿಂಗಳಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತಂದ್ರೆ ಯಾರು ಪ್ರಾಮಾಣಿಕ ರೈತರು ಅವಧಿಗೆ ಪೂರ್ವದಲ್ಲಿ ಮರುಪಾವತಿ ಮಾಡ್ತಾರೆ ಅಂತವರಿಗೆ ಪ್ರೋತ್ಸಾಹ ಧನ ಅಂತ ಹೇಳ್ಕೊಂಡು 3% ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು 3% ಕೊಡ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಕೇಂದ್ರ ಸರ್ಕಾರದ ದುಡ್ಡನ್ನು ನೇರವಾಗಿ ರೈತರ ಖಾತೆಗಳಿಗೆ ಅವತ್ತನ್ನ ಜಮಾ ಮಾಡಿಸಿ ಈ 1% ಏನು ನಾವು ಸಾಲ ಬಡ್ಡಿ ತಗೋತಿದ್ದೀವಿ ಅವ್ರೆ, ಅದ್ರ ಬದಲಿಗೆ ರೈತ 1 ಲಕ್ಷ ರೂಪಾಯಿ ಸಾಲ ತಗೊಂಡಿತ್ತಂದ್ರೆ ಅವನಿಗೆ ಮತ್ತೆ ಪುನಃ ನಾವೇ 2,000 ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆ ಅವತ್ತು ನಡೆದು ಹೋಗಿತ್ತು. ಇಲ್ಲಿ ಜಾಲಿಯಾಳದ ಬಹುತೇಕ ಕೋಆಪರೇಟಿವ್ ಸೊಸೈಟಿ PKPS ಅಧ್ಯಕ್ಷರಿದ್ದರು, ಅವ್ರಿಗೆ ಗೊತ್ತದ. ಅದಾದ್ಮೇಲೆ ನಂತರ ಕೇಂದ್ರ ಸರ್ಕಾರದ ಹಣವನ್ನ ಹಣಕಾಸು ಇಲಾಖೆಯವರು ತಗೊಂಡ್ರು. ಅದೀಗ 10% ಸರ್ಕಾರದಿಂದ ಬರ್ತದ, ಆಮೇಲೆ ಉಳಿದದ್ದು 0% ನಾವು ಕೊಡ್ತೀವಿ. ನಾವು ಯಾಕೆಂದ್ರೆ ಗಮನ ತರ್ತಾ ಇತ್ತು ಅಂದ್ರೆ ಅವತ್ತಿನ ಹಿಂದಿನ ದಿನಮಾನದಲ್ಲಿ ನಬಾರ್ಡದವರು 75% ಅವ್ರು ಸಾಲ ಕೊಡ್ತಾರೆ, 25% ನಾವು DCC ಬ್ಯಾಂಕ್ದವ್ರು ಕೊಡ್ತೀವಿ. ಅದು ಕಾಲಾನುಸಾರ ಅದು 70 ಹೋದ ಈಗ 60-40 ಅದು 60-40 ಹೋಗಿ 50-55 ಆಗಿ ಈಗ ಇತ್ತೀಚಿನ ದಿನಮಾನದಲ್ಲಿ ಅವ್ರು 40, DCC ಬ್ಯಾಂಕ್ 65. ಇವತ್ತು ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಇಡೀ ರಾಜ್ಯದಲ್ಲಿ ರೈತರಿಗೆ ಬಡ್ಡಿ ರಹಿತ ಸಾಲವನ್ನ ಕೊಡ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಬಹಳಷ್ಟು ರೈತರ ಅಪೇಕ್ಷೆ ಮಧ್ಯವರ್ತಿ ಬ್ಯಾಂಕಿನ ಮುಖಾಂತರ, ಅದು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮುಖಾಂತರ ಹೆಚ್ಚು ಸದಸ್ಯರಾಗಿ ಸಾಲ ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಬಾರ್ಡದ ಲೋಪ ಏನಂದ್ರೆ ಏನಾಗ್ತಾ ಇದೆ ಅಂದ್ರೆ ಅವತ್ತೇನು 40% ಕೊಡ್ತಿತ್ತಲ್ಲ ಅದನ್ನ ತೆಗೆದೀಗ 10% ಬಂದಿದೆ. ಅದು 10% ಬರೋದ್ರಿಂದ 90% DCC ಬ್ಯಾಂಕ್ದವ್ರು ಕೊಡ್ಬೇಕು. ರಾಜ್ಯದಲ್ಲಿ ಇರ್ತಕ್ಕಂಥ 21 DCC ಬ್ಯಾಂಕ್ಗಳಿದ್ರೆ ಎಲ್ಲ ಸಶಕ್ತಿಲ್ಲ, ಸಶಕ್ತಿರೋದು ಬೆರಳೆಣಿಕೆ ಮೇಲೆ. ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಕಾರವಾರ ಮತ್ತು ಮಂಗಳೂರು ಈ 5 ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳು ಏನು ಸಶಕ್ತ ಅದಾವಲ್ಲ
ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಸಾಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಉಳಿದಿರ್ತಕ್ಕಂಥ ಯಾವ ಬ್ಯಾಂಕ್ನಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೆಳಗಾವಿ DCC ಬ್ಯಾಂಕಿನಿಂದ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಸುಮಾರು 7 ಲಕ್ಷ ಜನರಿಗೆ 6,000 ಕೋಟಿ ಸಾಲ ಕೊಟ್ಟಿವಿ, ಬಡ್ಡಿ ರಹಿತ ಸಾಲ ಕೊಟ್ಟಿವಿ. ಬಾಗಲಕೋಟೆದವರು ಕೊಟ್ಟಿದ್ದಾರೆ, ಬಿಜಾಪುರದವರು ಕೊಟ್ಟಿದ್ದಾರೆ, ಕಾರವಾರದವರು ಸ್ವಲ್ಪ ಬಡ್ಡಿ ಕೊಟ್ಟಿದ್ದಾರೆ. ಅಂದ್ರೆ ಉಳಿದಿರ್ತಕ್ಕಂಥ ಬ್ಯಾಂಕ್ಗಳಿಗೆ ಹೆಚ್ಚು ಸಾಲ ಕೊಡೋದು ಆಗ್ತಾ ಇಲ್ಲ. ಕಾರಣ ಏನಂತಂದ್ರೆ ನಬಾರ್ಡದಿಂದ ಏನು 40% ಬರ್ತಿತ್ತಲ್ಲ ಅದನ್ನು ನಿಲ್ಲಿಸಿ ಅದನ್ನ 10% ಕೊಡೋದ್ರಿಂದ ಆ ಬ್ಯಾಂಕ್ಗಳಲ್ಲಿ ಹಣ ಸಂಗ್ರಹ ಇಲ್ಲದೆ ಇರುವುದರಿಂದ ಅವರಿಗೆ ಹೆಚ್ಚು ಮಾಡ್ಲಿಕ್ಕೆ ಆಗ್ತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ರೈತರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು ಮತ್ತು ರಾಜ್ಯ ಸರ್ಕಾರ ಕೂಡ ನಾವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳಿಂದ ಏನು ರೈತರಿಗೆ ಸಾಲ ಕೊಡುತ್ತೇವೆ ಪ್ರತಿ ಕ್ವಾರ್ಟರ್ಗೆ ಒಮ್ಮೆ ಬಡ್ಡಿಯನ್ನು ನಮ್ಮ ಬ್ಯಾಂಕ್ಗಳಿಗೆ ಕೊಟ್ಟಾಗ ಮಾತ್ರ ಬ್ಯಾಂಕ್ಗಳಿಗೆ ಒಂದು ಮುಂದಿನ ದಿನಮಾನದಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅದು ಸಾಧ್ಯ ಆಗ್ತದೆ. ಅದು ರಾಜ್ಯ ಸರ್ಕಾರದ್ದು ಜವಾಬ್ದಾರಿ. ನಾವು ಸಾಲ ಕೊಡೋದು ಅವರು 2 ವರ್ಷಕ್ಕೊಮ್ಮೆ ಬಡ್ಡಿ ಕೊಟ್ಟರೆ ಯಾವ ಬ್ಯಾಂಕ್ ಉಳಿಯಕ್ಕಾಗಲ್ಲ. ಅದಕ್ಕೆ ನಾವು ಈ ಕ್ಷೇತ್ರ ಗಟ್ಟಿ ಆಗಬೇಕು ಮತ್ತು ಮುಂದಿನ ತಲೆಮಾರಿಗೆ ಸಾರ್ವಜನಿಕರಿಗೆ ಮತ್ತು ವಿಶೇಷವಾಗಿ ರೈತರಿಗೆ ಸಹಾಯ ಆಗಬೇಕಾದ್ರೆ ಇಲ್ಲಿ ಬಹಳ ಬದ್ಧತೆಯನ್ನು ಇಟ್ಕೊಂಡು ನಾವು ಕೆಲಸಗಳನ್ನ ಮಾಡಬೇಕಾಗ್ತಿದೆ ಅಂತಕ್ಕಂಥ ಮಾತುಗಳನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ, ಸಾಕಷ್ಟು ಇದರ ಬಗ್ಗೆ ಚರ್ಚೆಗಳು ಮಾಡ್ತಕ್ಕಂಥದ್ದು ಆಲೋಚನೆ ಇದ್ರೂ ಕೂಡ, ಸಾಕಷ್ಟು ಚಿಂತನೆ ಮಾಡ್ತಕ್ಕಂಥ ಅವಶ್ಯಕತೆ ಇದ್ರೂ ಕೂಡ ನಾನು ಮೊದಲನೇ ನಿಮಗೂ ವಿಷಾದ ವ್ಯಕ್ತಪಡಿಸ್ಬೇಕಾಗಿತ್ತು. ಯಾಕಂತಂದ್ರೆ 11 ಗಂಟೆಗೆ ಬರ್ಬೇಕಾಗಿತ್ತು. ಬೆಳಗಿನ ಜಾವ ಸ್ವಲ್ಪ ನಮಗ ಅಲ್ಲಿ ಬಿಡ್ಲಿಕ್ಕೇನೆ ಲೇಟ್ ಆದ. ಯಾಕಂದ್ರೆ ಸಾರ್ವಜನಿಕರು ಸುಮಾರು ಒಂದು 200ಕ್ಕಿಂತಲೂ ಹೆಚ್ಚು ಜನ ಮನೆಯಲ್ಲಿ ಬಂದು ನಿಂತಿದ್ರಿಂದ ಅವ್ರೆಲ್ಲರನ್ನೂ ಭೇಟಿಯಾಗಿ ಅವ್ರನ್ನ ಮುಗಿಸಿ ನಾವು ಅಲ್ಲಿ ಮನೆ ಬಿಡ್ಲಿಕ್ಕೇನೆ ಲೇಟ್ ಆಯ್ತು. ಮತ್ತು ಮಧ್ಯದಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಈ ಕಡೆ ಬರೋದ್ರಿಂದ ಸ್ವಲ್ಪ ವಿಳಂಬ ಆಗಿ ಬಂದಿದ್ದಕ್ಕೆ ನಿಮ್ಮ ಬಿಸಿಲಿನಲ್ಲಿ ಕಾಯಿಸಿದ್ದಕ್ಕೂ ನಾನು ವಿಷಾದ ಕೂಡ ವ್ಯಕ್ತಪಡಿಸ್ತೀನಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ನಮ್ಮ ಪರಮ ಪೂಜ್ಯರು ಅನೇಕ ಗಣ್ಯರು ಮಾತಾಡ್ತಕ್ಕಂಥ ಸಂದರ್ಭ ಇರೋದ್ರಿಂದ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ. ಈ ಚಿನ್ನು ಸೌಹಾರ್ದ ಸಹಕಾರಿ ಸಂಘ ಏನಿದೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಚಿನ್ನು ಅಂದ್ರೆ ಏನಪ್ಪ? ಬಂಗಾರ ಏನು ಮಗನ? ಸೌಹಾರ್ದ ಅಂದ್ರೆ ಏನು? ಸೌಹಾರ್ದ ಅಂದ್ರೆ ಏನಂದ್ರ ಅರ್ಥ? ಜನರ ಸೇವೆ ಅಲ್ಲ. ಸೌಹಾರ್ದ ಅಂದ್ರೆ ಎಲ್ಲರ ಜೊತೆಗೂಡಿಕೊಂಡು ಎಲ್ಲರ ಜೊತೆ ಒಂದಾಗಿ ಅವರೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಹೋಗ್ತಕ್ಕಂಥದ್ದು ಸೌಹಾರ್ದ ಅದರ ಅರ್ಥ. ಪತ್ತಿಂದಂದ್ರೆ ಏನು? ಪತ್ತಂದ್ರೆ ಏನು? ಪತ್ತಂದ್ರೆ ಸಮೂಹ ಅಲ್ಲ, ಹಣಕಾಸು ಅಲ್ಲ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋದಲ್ಲ. ಹೆಸರು ಇರ್ತಾವ, ಅದ್ರದ್ದು ಹೆಸರು ಅರ್ಥನೇ ಗೊತ್ತಾಗೋದಿಲ್ಲ. ಏನು ಪತ್ತಂದ್ರೆ ಏನು? ಇದು ಪತ್ ಅಂತಕ್ಕಂಥದ್ದು ಮರಾಠಿ ಶಬ್ದ. ಇದು ಮರಾಠಿ ಒಳಗಿರ್ತಕ್ಕಂಥ ಪತ್ ಅಂತಕ್ಕಂಥದ್ದು ಮರಾಠಿ ಶಬ್ದದಿಂದ ಬಂದಿರ್ತಕ್ಕಂಥದ್ದು. ಪತ್ ಅಂತಂದ್ರೆ ವಿಶ್ವಾಸ. ವಿಶ್ವಾಸ ಅದಕ್ಕೆ ಮರಾಠಿ ಒಳಗೆ ಹೇಳ್ತಾರ, घरात मत पाहिजे, गावात पत पाहिजे, शेतात खत पाहिजे ಅಂತ. ಅದ್ರ ಅರ್ಥ घरात मत पाहिजे ಅಂದ್ರೆ ಮನೆಯಲ್ಲಿ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇರ್ಬೇಕು, ಅಂದ್ರೆ ಮನೆ ಚೆನ್ನಾಗಿ ನಡೀತಾವ. गावात पत पाहिजे ಇಡೀ ಊರೊಳಗ ವಿಶ್ವಾಸ ಇರ್ಬೇಕು. ಆಮೇಲೆ ಶೇತಾತ್ ಖತ್ ಪಾಹಿಜೆ ಅಂದ್ರೆ ಹೊಲದಾಗ ಗೊಬ್ಬರ ಹಾಕಿದ್ರನ್ನ ಬೆಳೆ ಬರ್ತೈತಲ್ಲ, ಅದಕ್ಕೆ ಶೇತಾತ್ ಖತ್ ಪಾಹಿಜೆ, घरात मत पाहिजे, गावात पत पाहिजे. ಈ ಪತ್ತಿನ ಅರ್ಥ ಇದನ್ನೆಲ್ಲ ನೀನು ಅರ್ಥ ಮಾಡ್ಕೊಂಡು ಈ ಸಂಸ್ಥೆಯನ್ನ ಎಲ್ಲಾ ನಿರ್ದೇಶಕರಿಂದ ವಿಶ್ವಾಸ ತಗೊಂಡು ಒಳ್ಳೆ ರೀತಿಯಿಂದ ನಾವು 25 ವರ್ಷ ಇರ್ತೀವಿ ಬಿಡ್ತೀವಿ ಗೊತ್ತಿಲ್ಲ. ಬಬಲಾದಿ ಅಜ್ಜಾರು ಮತ್ತು ಮೃತ್ಯುಂಜಯ ಅಜ್ಜಾರು ಅಂತ ನಕ್ಕಿ ಇರ್ತಾರ. ಅವ್ರ ಕಡೆಯಿಂದ ಬೆಳ್ಳಿ ಹಬ್ಬ ಆಚರಣೆ ಮಾಡುವೊಳಗ ಜನ ಹೌದು ಅನ್ಬೇಕು. ಹಂಗ ಈ ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗುವಂತ ಕೆಲಸ ನೀನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ನಿನ್ನ ಗಮನದಲ್ಲಿ ಕೊಟ್ಟು ಪರಮ ಪೂಜ್ಯರ ಆಶೀರ್ವಾದ ಪಡ್ಕೊ. ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಬದ್ಧತೆಯನ್ನು ಇಟ್ಕೊಂಡು ಕೆಲಸ ಮಾಡ್ತೀನಿ. ನಿಮ್ಮ ಹೆಸರಿಗೆ ಕಳಂಕ ತರುವುದಿಲ್ಲ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡು ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಶ್ರೀ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳ ಪವಿತ್ರ ಪಾದಕಮಲಗಳಿಗೆ ದೀರ್ಘದಿಂದ ನಮಸ್ಕಾರಗಳನ್ನು ಸಲ್ಲಿಸಿ, ಅದೇ ರೀತಿ ವೇದಿಕೆ ಮೇಲೆ ವಿರಾಜಮಾನರಾದಂಥ ಶ್ರೀ ವೇದಮೂರ್ತಿ ಸಿದ್ದರಾಮಯ್ಯ ಹೊಳಿಮಠ ಮಹಾಸ್ವಾಮಿಗಳು, ಹಳೆ ಬಬಲಾದಿ ಇವರ ಪವಿತ್ರ ಪಾದಕಮಲಗಳಿಗೂ
ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಶೇಖರಗೌಡ ಪಾಟೀಲ್ರೆ ಸಹಕಾರಿ ಸಂಘವನ್ನು ವಿದ್ಯುಕ್ತವಾಗಿ ತಮ್ಮ ಅಮೃತಾಸ್ತಿಯಿಂದ ಉದ್ಘಾಟನೆ ಮಾಡಿ ಉದ್ಘಾಟನೆ ಪರವಾದಂಥ ಅದ್ಭುತವಾದಂಥ ಮಾತುಗಳನ್ನು ಆಡಿದಂಥ ನಮ್ಮ ಕರ್ನಾಟಕ ಸರ್ಕಾರದ ಹಿಂದಿನ ಸಹಕಾರ ಸಚಿವರು ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ಕೃಷಿ ಮಾಡಿ ನೇರ ನಡೆನುಡಿಗೆ ಹೆಸರುವಾಸಿಯಾದಂಥ ಮಾಜಿ ಉಪಮುಖ್ಯಮಂತ್ರಿಗಳು ಅಥಣಿಯ ಹಾಲಿ ಜನಾನುರಾಗಿ ಶಾಸಕರು ಆತ್ಮೀಯರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ ಅವರೇ, ಲಾಕರವನ್ನು ಉದ್ಘಾಟನೆಗೊಳಿಸಿದಂಥ ನಮ್ಮ ಲೋಕಸಭಾ ಕ್ಷೇತ್ರದ ಜನಾನುರಾಗಿ ಕ್ರಿಯಾಶೀಲ ಸಂಸತ್ ಸದಸ್ಯರು, ನನ್ನ ಆತ್ಮೀಯ ಮಿತ್ರರಾದಂಥ ಸನ್ಮಾನ್ಯ ಶ್ರೀ ಕೃಷಿ ಗದ್ದಿಗೌಡರವರೇ, ಹಾಗೂ ಈ ಕ್ಷೇತ್ರದ ಹಿಂದಿನ ಜನಪ್ರಿಯ ಶಾಸಕರು ಹಾಗೂ ವೀರ್ ಪುಲ್ಕೇಶಿ ಸಂಸ್ಥೆಯ ಅಧ್ಯಕ್ಷರು ಅವರ ಆತ್ಮೀಯರಾದ ಶ್ರೀ ಎಂ ಕೆ ಪಟ್ಟಣ ಶೆಟ್ಟಿ ಅವರೇ, ಹಾಗೂ ಆತ್ಮೀಯರಾದ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಗೆಳೆಯರಾದ ಶಾಂತಗೌಡ ಪಾಟೀಲ್ರೆ, ಲಕ್ಷ್ಮೀ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು, ಹಿಂದಿನ ಗುಳೇದಗುಡ್ ಶಾಸಕರು ಆದ ಗೆಳೆಯರಾದ ಶ್ರೀಯುತ ರಾಜಶೇಖರ್ ಸೀಲ್ವಂತರವರೇ, ಮತ್ತು ಬದಾಮಿಯ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರು, ಹಿರಿಯ ಸಹಕಾರಿಗಳಾದಂಥ ಶ್ರೀ ಗೆಳೆಯರಾದ ಮಹಂತೇಶ್ ಮಂದಾಪುರ್ ಅವರೇ, ಎಫ್.ಆರ್. ಪಾಟೀಲ್ ಮತ್ತು ದಶರಥ್ ಗಾಂಧಿಯರ್ ಅವರೇ, ವೇದಿಕೆ ಮೇಲೆ ಬಹಳಷ್ಟು ಜನ ಇದ್ದಾರೆ, ಅವರೆಲ್ಲರೂ ಕ್ಷಮೆ ಕೇಳಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ಈ ಸಂಸ್ಥೆಯ ಎಲ್ಲ ಉಪಾಧ್ಯಕ್ಷರು, ನಿರ್ದೇಶಕ ಮಿತ್ರರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸಮಸ್ತ ಸಹಕಾರಿ ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಸ್ನೇಹಿತರೆ, ಸಹೋದರ ಸಹೋದರಿ, ಶ್ರೀಮಾನ್ ಲಕ್ಷ್ಮಣ್ ಸವದಿ ಅವರು ಮಾತನಾಡಿಂದ ಏನು ಮಾತನಾಡಕ್ ಉಳಿದಿಲ್ಲ. ನನಗೆ ಬಹಳಷ್ಟು ಕಾರ್ಯಕ್ರಮ ಇರುವುದರಿಂದ ಮೊದಲು ನಾನು ಕ್ಷಮೆ ಕೇಳ್ತೇನೆ, ಅವ್ರಿಗೆ ಹೇಳ್ತೇನೆ, ನಾನು ಬೇರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬರುವುದು ತಡ ಆಗಿದೆ, ಅದಕ್ಕೆ ರುಟೀನ್ ಆಗಿ ಕ್ಷಮೆ ಕೇಳುವಾಗ ನಾನು ಕ್ಷಮೆ ಕೇಳ್ತೇನೆ. ಇವತ್ತು ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಸ್ಥೆ ಆಗಿರ್ಬೇಕು, ಇದರ ಮೀನಿಂಗ್ ಏನು, ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು, ಸೌಹಾರ್ದ ಕಾನೂನು ಏನು, ಸಹಕಾರಿ ಕಾನೂನು ಏನು, ತುಲನಾತ್ಮಕವಾಗಿ ಹಿಂದಿನ ಸಚಿವರು, ಹಿಂದಿನ ಉಪಮುಖ್ಯಮಂತ್ರಿಗಳು ಬಹಳ ಅರ್ಥಪೂರ್ಣವಾದಂತಹ ಮಾತುಗಳನ್ನ ಹೇಳಿದ್ದಾರೆ ಮತ್ತು ಅವರಿಗೆ ಅಡ್ವೈಸ್ ಮಾಡಿದ್ದಾರೆ ಶೇಖರಗೌಡರಿಗೆ, ಹಿಂಗೆ ನಡೆಸ್ಕೊಂಡು ಹೋಗಪ್ಪ ನೀ ಅಂತ ಹೇಳಿ. ಬಹಳ ಒಳ್ಳೆ ಉಪದೇಶ, ನಿಮ್ಮ ಉಪದೇಶ ನಾಡ್ಸತ್ತಿಲ್ಲ, ಅವರು ಫಾಲೋ ಮಾಡ್ತಾರಂತ ನನಗೆ 100ಕ್ಕೆ 100. ಯಾಕಂದ್ರೆ ಈ ಕುಟುಂಬದ ಜೊತೆ ನನಗೆ ಬಹಳಷ್ಟು ಒಡನಾಟ ಇದೆ. ಇವ್ರ ತಂದೆಯವ್ರ ಕಾಲದಾಗಿಂದ್ರೆ ನಮ್ ಬಹಳ ಸ್ನೇಹ ಸಂಬಂಧ, ವಿಶ್ವಾಸದಿಂದ ನಡ್ಕೊಂಡಿದ್ದೀನಿ. ಇವ್ರು ಹೇಗೆ ನಡೆಸ್ತಾರೆ ಅಂದ್ರೆ ಅಷ್ಟು ಸಮರ್ಥವಾಗಿ, ಪ್ರಾಮಾಣಿಕವಾಗಿ, ಬದ್ಧತೆ ನಿಷ್ಠೆಯಿಂದ ನಡೆಸ್ತಾರೆ ಅನ್ನುವಂಥ ವಿಶ್ವಾಸ ನಾನು ಈ ಜಿಲ್ಲೆಯ ಒಬ್ಬ ಸಹಕಾರಿಯಾಗಿ ಆ ಗ್ಯಾರಂಟಿ ನಿಮಗೆ ಕೊಡ್ತೇನೆ. ಈಗಾಗಲೇ ಹೇಳಿದ್ರಲ್ಲ, ಸರ್ಕಾರದ ಇಂಟರ್ಫರೆನ್ಸ್ ಇರಬಾರ್ದು, ಸ್ವಯಂ ಆಡಳಿತ, ಸ್ವಯಂ ನಿಯಂತ್ರಣ. ನಾವ ಆಡಳಿತ ಮಾಡುದು, ನಾವೇ ನಿಯಂತ್ರಣ ಮಾಡುದು, ಮತ್ತು ಅದ್ರ ಹೆಚ್ಚು ಕಡಿಮೆ ಆದ್ರೆ ನಾವೇ ಜವಾಬ್ದಾರ. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಿದ್ದು ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಲ್ಲಿ ಇಲಾಖೆ ಇರ್ತೈತಿ, ಸಹಕಾರಿ ಇಲಾಖೆ. ಇಲ್ಲೇನಿಲ್ಲ, ನಾವೇ ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಠೇವಣಿಯಲ್ಲಿ ಆಗಲಿ ಇನ್ನಿತರ ಏನಾದರೂ ಅವ್ಯವಹಾರಗಳಾದ್ರೆ ಈ ಆಡಳಿತ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಅಧಿಕಾರಿಗಳು ಹೊಣೆಗಾರ, ನೇರವಾಗಿ ಹೊಣೆಗಾರ. ನಾವು ಸ್ವಯಂ ಆಡಳಿತ ಮಾಡೋದು, ಸ್ವಯಂ ನಿಯಂತ್ರಣ ಮಾಡೋದು, ಸರ್ಕಾರ ಮಧ್ಯಸ್ಥಿಕೆ, ಇಂಟರ್ಫರೆನ್ಸು, ಸರ್ಕಾರಿ ಅಧಿಕಾರಿಗಳು ARO, DRO ಇವ್ರು ಯಾರ್ದು ಇಂಟರ್ಫರೆನ್ಸ್ ಇರಲಾರ್ದಂತ ಒಂದು ಮಹತ್ವದ ಕಾನೂನು ಇದೆ. ಅವ್ರು ಹೇಳಿದಂಗೆ, ಶ್ರೀಮಾನ್ ಲಕ್ಷ್ಮಣ್ ಸವದಿ ಅವ್ರು ಹೇಳಿದಂಗೆ, ದೇಶದ ಎಲ್ಲಾ ರಾಜ್ಯಗಳಲ್ಲಿಲ್ಲ, 7 ರಾಜ್ಯದಾಗ ಐತಿದೆ. ಆ ದೃಷ್ಟಿಯಿಂದ ಇವತ್ತು ನನಗೆ ಬಹಳ ಸಂತೋಷ ಇದೆ. ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಸ್ಥೆ ಇವತ್ತು ವಿದ್ಯುಕ್ತವಾಗಿ ಇಲ್ಲಿ ಪ್ರತಿಷ್ಠಿತ ಬದಾಮಿ ತಾಲೂಕಿನ ಪ್ರತಿಷ್ಠಿತ ಜಾಲ್ಯಾಳ ಗ್ರಾಮದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದಕ್ಕೆ ಈ ಸಂಸ್ಥೆಯ ಅಧ್ಯಕ್ಷರಿಗೆ, ಎಲ್ಲ ಆಡಳಿತ ಮಂಡಳಿಯವರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆ, ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ಇನ್ಮೇಲೆ ಬಹಳಷ್ಟು ಆರ್ಥಿಕವಾಗಿ ನೆರವಿಗೆ ಧಾವಿಸುವಂತ, ಜನರಿಗೆ ಸಹಾಯ ಮಾಡುವಂತ ಕೆಲಸ ಶೇಖರಗೌಡ ಪಾಟೀಲ್ ಅವರು
ಪಂಗಡ ಅವ್ರ ಸಂಘಟಕರು ಮಾಡ್ತಾರಂತ ವಿಶ್ವಾಸ. ಈಗಾಗಲೇ ಒಂದು NGO ನಡೆಸ್ತಿದ್ರು ಅವರು. ಅದ್ರ ಜೊತೆಗೆ ಈ ಸಾಹಸಕ್ಕೂ ಕೈ ಹಾಕಿದಾರ. ಇದರಲ್ಲಿ ಅವರು ಯಶಸ್ವಿ ಆಗಲಿ ಅಂತ ನಾವು ಶುಭ ಹಾರೈಸಿ ಈ ಶತಮಾನದ ಮಹಾನ್ ಸಂತರು ನಡೆದಾಡುವ ದೇವರಿಂದ ಖ್ಯಾತರಾದಂತ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದ 3 ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಯಾಕಂದ್ರೆ ನಾನು 28 ವರ್ಷಗಳ ಹಿಂದೆ ಬೀಳಿಗೆಯಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಮಾಡುವಾಗ ಅವರ ಅಮೃತ ಹಸ್ತದಿಂದ ಬೀಳಿಗೆ ಪಟ್ಟಣ ಸಹಕಾರಿ ಬ್ಯಾಂಕ್ ಉದ್ಘಾಟನೆಗೊಂಡು 28 ವರ್ಷದಲ್ಲಿ 700 ಕೋಟಿವರೆಗೆ ಠೇವಣಿ ಆಗಿದೆ. ಅವಾಗ ನಮಗೊಂದು ಮಾತು ಹೇಳಿದ್ರು ಅವರು, ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಹೇಳಿದ ಮಾತಿದೆ. ಆ ಮಾತುಗಳನ್ನು ನೀವು ಪಾಲಿಸಿದ್ರೆ ಈ ಸಂಸ್ಥೆಗೆ ಉಜ್ವಲವಾದಂತ ಭವಿಷ್ಯತ್ತಿದೆ. ಶೇಖರಗೌಡ್ರ ಅಟ್ ಮಾತ್ರ ನಾ ಹೇಳ್ಬಲ್ಲೆ. ಅವ್ರು ಮೊದಲೇ ಮಾತು ಏನ್ ಹೇಳಿದ್ರು ಅಂದ್ರೆ, ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಡಿಪಾಸಿಟರ್ಸ್, ಠೇವಣಿದಾರರ ಹಿತಾಸಕ್ತಿ ನೀವು ಕಾಪಾಡಬೇಕನ್ನುವಂತ ಮಾತು ಮೊದಲನೇ ಬೀಜ ಮಾತಾಡ. ನಿಮ್ಮಲ್ಲಿ ಏನು ಠೇವಣಿ ಇಡಕ್ ಬಂದಿರ್ತಾರೆ ಅವ್ರ ಅಂತಂಬರಿಗೂ ಹೇಳಿರುವುದಿಲ್ಲ ಅಂತವ್ರು. ಅಷ್ಟ ಅಲ್ಲ, ಹೊಟ್ಟಿಲ ಹುಟ್ಟಿದ ಮಕ್ಕಳಿಗೂ ಹೇಳುದಿಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರ ಧರ್ಮ ಪತ್ನಿಗೂ ಹೇಳುದಿಲ್ಲ. ಅವ್ರು ಚಿನ್ನು ಸವಾಲ್ ಸಹಕಾರಿ ಬ್ಯಾಂಕ್ನಾಗ ನಾ ಹಣ ಇಡ್ತೀನಿ ಅಂತೇಳಿ ಅವ್ರು ಯಾರಿಗೂ ಹೇಳಾರ್ದ ಬಂದಿರ್ತಾರ. ಅವರು ಏನ್ ಠೇವಣಿ ಇಟ್ಟಿದಾರ ಅವ್ರೆಲ್ಲಕ್ಕಿಂತ ಹೆಚ್ಚು ನಿಮ್ಮ ಮೇಲೆ ವಿಶ್ವಾಸ. ಅಂತಂಬರಿಗೆ, ಮಕ್ಕಳಿಗೆ, ಹೆಂಡತಿಗಿಂತ ಹೆಚ್ಚು ವಿಶ್ವಾಸ ಇಟ್ಟು ಈ ಸಂಸ್ಥೆಯವರು ಇಲ್ಲಿ ಠೇವಣಿ ಇಟ್ಟರೆ ನಮಗೆ ಕೇಳಿದಾಗ ನಮಗೆ ವಾಪಸ್ ಬರ್ತದೆ ಅನ್ನುವಂತ ವಿಶ್ವಾಸ ಇರ್ತೈತಿ. ಅದಕ್ಕೆ ಠೇವಣಿದಾರರ ಹಿತಾಸಕ್ತಿ ಕಾಪಾಡ್ಬೇಕಂತೇಳಿ SR ಪಾಟೀಲ್ ಅಂತೇಳಿ ನನಗೆ ಅಂದು ಹೇಳಿದ ಮಾತಿದೆ 28 ವರ್ಷದ ಹಿಂದೆ. ಯಾಕಂದ್ರೆ ನನ್ನ ಎಲ್ಲ ಸಂಸ್ಥೆಗಳನ್ನ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಅಮೃತಾಸ್ತಿಂದ ಉದ್ಘಾಟನೆ ಮಾಡಿ, ನಮ್ದೆಲ್ಲ ಬ್ಯಾಂಕ್ಗಳಾಗ್ಲಿ, ಬೀಳಿಗೆ ಸಕ್ಕರೆ ಕಾರ್ಖಾನೆ ಆಗಲಿ, ಎಲ್ಲ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳನ್ನು ಅವರೇ ಉದ್ಘಾಟನೆ ಮಾಡಿದ್ರು. ಮೊನ್ನೆ ನಮ್ಮ ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಮಾಡ ಮುಂದೆ ನಮ್ಮ ದುಡ್ಡೈವ ಅವ್ರು ಇದ್ದಿದ್ದಿಲ್ಲ, ಇದ್ರು ಅವ್ರ ಸಾನ್ನಿಧ್ಯದಾಗ ಜರುಗ್ತಿತ್ತು ಅನ್ನುವಂಥ ಮಾತನ್ನ ನಮ್ಮ ಗದಿಗೌಡರು ಬಂದಿದ್ರು, ನಮ್ಗೆ ಸಹಾಯ ಮಾಡಿದ್ದಾರೆ ನಮ್ಮ ಮೆಡಿಕಲ್ ಕಾಲೇಜ್ ಮಾಡೋ ಮುಂದೆ. ಹೇಳೋದು ಹೋಗ್ಬಾರ್ದು. ಆ ದೃಷ್ಟಿಯಿಂದ ಒಂದೇದು. ಎರಡನೇದು ರೆಸ್ಪೆಕ್ಟ್ ದ ಬಾರೋವರ್ಸ್. ಎರಡನೇ ಮಾತಿದ್ದು ಅಂದ್ರೆ ಸಾಲಗಾರರಿಗೆ ಬಹಳ ಗೌರವದಿಂದ ಕಾಣುದು. ಇಲ್ಲಿ ಡಿಪಾಸಿಟ್ ಇಡಕ್ ಬಂದಾಗ ಅವರ ಸಾಲಗಾರ ಬಂದ್ರೆ ಏನು ಎಲ್ಲಿ ಕಿರಿಕಿರಿ ನಿಂದು, ಇಲ್ಲ ಡಿಪಾಸಿಟ್ ಇಡಕ್ ಬಂದಾರ ಇವ ಸಾಲಕ್ಕೆ ಬಂದಾನ ಅಂತೇಳಿ ಅವ್ರನ್ನ ಅಸಡ್ಡೆಯಿಂದ ಮಾತನಾಡಬಾರ್ದು. ನೀವು ನಿಮ್ಮಲ್ಲಿ ಎಷ್ಟು ಎಂಪ್ಲಾಯೀಸ್ ಅದಾರ ಅವ್ರಿಗೆ ಸ್ಯಾಲ್ರಿ ಕೊಡೋರು ಸಾಲಗಾರ. ಅವರು ಬಡ್ಡಿ ಸಮೇತ ಸಾಲ ವಾಪಸ್ ಕೊಟ್ಟ ನಂತರ ಆ ಹಣದಾಗ ಏನೈತೆ, ನೀವು ನಿಮ್ಮಲ್ಲಿ ಎಷ್ಟು ಉದ್ಯೋಗಸ್ಥರು ಅದಾರ ನಿಮ್ಮ ಬ್ಯಾಂಕಿನಾಗ ಅವ್ರೆಲ್ಲರಿಗೂ ಸಂಬಳ ಕೊಡೋರು ನಾವು ಶೇಖರಗೌಡರು ಮತ್ತು ನಿರ್ದೇಶಕರು ಕೊಡೋದಿಲ್ಲ, ಕೊಡೋರು ಸಾಲಗಾರರೇ ಕೊಡೋರು. ಅದಕ್ಕೆ ಅಷ್ಟೇ ಅಲ್ಲ, ನಮ್ದಿಷ್ಟು ಲಾಭ ಆಯ್ತು, 10 ಕೋಟಿ ಲಾಭ ಆಯ್ತು, 15 ಕೋಟಿ ಲಾಭ ಆಯ್ತು, ಎಲ್ಲಿಂದ ಲಾಭ ಆಗತ್ತೆ? ನಮ್ಮ ಮನೆ ದುಡ್ಡು ತಂದಿರುವುದಿಲ್ಲ ನಾವು. ಆ ಸಾಲಗಾರ ಸಾಲ ತಗೊಂಡು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿದಾಗ ಅಲ್ಲೇನು ಉಳಿತಾಯ ಆಗಿರ್ತದೆ, ಅದು ಲಾಭ. ಮತ್ತು ಶೇರ್ ಹೋಲ್ಡರ್ಗೆ ಡಿವಿಡೆಂಡ್ ಕೊಡೋರು ಯಾರು? ಅವರು ಸಾಲಗಾರ. ಅದಕ್ಕೆ ಸಾಲಗಾರ ಅಂದ್ರೆ ಅವ್ರನ್ನ ಅತ್ಯಂತ ಗೌರವದಿಂದ ಕಾಣಬೇಕಪ್ಪ ಅಂತೇಳಿ ನಮ್ಗೆ ಹೇಳಿದ ಮಾತು ನಾನು ನೆನಪಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ 3ನೇ ಮಾತು ಅಂತ ಹೇಳಿದ್ರು ಅವರು, ಕ್ರಿಯೇಟ್ ದ ಕಾನ್ಫಿಡೆನ್ಸ್ ಇನ್ ದ ಪಬ್ಲಿಕ್. ಸಾರ್ವಜನಿಕವಾಗಿ ಒಂದು ಬ್ಯಾಂಕಿಂಗ್ ಸಂಸ್ಥೆ ಬಗ್ಗೆ ವಿಶ್ವಾಸ ಮೂಡುವಂಗೆ ನೀವು ಸಂಸ್ಥೆಗಳನ್ನು ನಡೆಸ್ಕೊಂಡು ಹೋಗುವ ಅಂತೇಳಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಹೇಳಿದ್ರು. ಯಾಕೆ ವಿಶ್ವಾಸ ಬರುವಂಗಿದ್ರೆ ನಮ್ಮ ಬ್ಯಾಂಕ್ ನಡೀತೇನೆ, ಏನೋ ಮರ ಲೇಟ್ ಮಾಡಿ ಪಾಳಿ ಬರ್ತೈತಿಲ್ಲ, ಡೌಟ್ ನಡಿ ಅಂತೇಳಿ ಮತ್ತೊಂದು ಬ್ಯಾಂಕಿಗೆ ಹೋಗ್ತಾರೆ, ಬೇರೆ ಕಡೆ ಹೋಗ್ತಾರೆ. ಹಂಗೆಲ್ಲ ಸಾರ್ವಜನಿಕವಾಗಿ ಪಬ್ಲಿಕ್ ಏನಿದೆ, ಜನಸಾಮಾನ್ಯರು ಇಲ್ಲಿ ನಿಶ್ಚಿತವಾಗಿಯೂ ಈ ಸಂಸ್ಥೆ ವಿಶ್ವಾಸಾರ್ಹವಾದಂಥ ಸಂಸ್ಥೆ. ಇದರ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ನಿರ್ದೇಶಕರಾಗಲಿ, ಅಷ್ಟೇ ಅವರು CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರಲ್ಲ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಎಲ್ಲ ಅಧಿಕಾರಿಗಳು ನಿಯತ್ತಿನಿಂದ, ಬದ್ಧತೆಯಿಂದ, ನಿಷ್ಠೆಯಿಂದ ಇರ್ತಾರ ಅನ್ನುವಂಥ ವಿಶ್ವಾಸ ಬರುವಂಗೆ ಸಂಸ್ಥೆಗಳನ್ನ ನಡೆಸ್ಕೊಂಡು ಹೋಗ್ರಿ ಅಂತೇಳಿ ಈ 3 ಮಾತು ಹೇಳಿದಾರೆ. ಆ 3 ಮಾತನ್ನ ನಾವು ಅನುಸರಿಸ್ಕೊಳ್ಬೇಕಿತ್ತು. ಈಗಾಗಲೇ ಲಕ್ಷ್ಮಣ ಸವದಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ನಮ್ಮ ಸರ್ಕಾರ ರಚನೆ ಮಾಡಿತ್ತು. ಅದರಲ್ಲಿ ಅವರೇ ಅಧ್ಯಕ್ಷರು, ನಾನು ಅದರ ಸದಸ್ಯ ಇದ್ದೆ. ನಾವು ಏನ್ ನಮಗೆ ಅನಿಸಿದ್ದನ್ನು ಸೂಕ್ತವಾದಂತ ರೆಕಮೆಂಡೇಶನ್ ಮಾಡಿದೆವು. ಅದೆಲ್ಲ ಗವರ್ನರ್ ಹತ್ರ ಏನೋ ಉಳಿದತ್ತಂತ, ಅದೇನು ಅದ್ರ ಬಗ್ಗೆ ಮಾತಾಡಬೇಡ್ರಿ, ಎಲ್ಲಾರು ಉಳ್ಕೊಂಡು ಹೋಗ್ಲಿ, ಮುಂದೇನು ಅದ್ರ ಕಾಲ್ ಬಂದಾಗ ಬರ್ತದೆ, ಬರ್ಲಿ ಇಲ್ಲ ಅಂತವ್ರೆ. ಆದ್ರೆ ಇಷ್ಟು ಮಾತ್ರ ಕಡೆ ಇವತ್ತು ನನಗೆ ಬಹಳ ಖುಷಿ ಸಂತೋಷ ಸಂಗತಿ ಅಂದ್ರೆ
ಇವತ್ತು ನಮ್ಮ ಜಾಲಿಯಾದ ಪ್ರತಿಷ್ಠಿತ ಗ್ರಾಮ ನಮ್ಮ ಜಿಲ್ಲೆಯಲ್ಲಿ. ಇಲ್ಲಿ ಚಿನ್ನು ಸಂವಾದ ಪತ್ತಿನ ಸಹಕಾರಿ ಸಂಸ್ಥೆ ಶೇಖರ್ ಗೌಡರ ನೇತೃತ್ವದಲ್ಲಿ ಅವರ ಸಂಘಟಕರ ಜೊತೆ ಏನು ಪ್ರಾರಂಭ ಆಗಿದೆ, ಈ ಸಂಸ್ಥೆಗೆ ನಡೆದಾಡುವ ದೇವರಿಂದ ಖ್ಯಾತರಾದಂತ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ 3 ಮಾತುಗಳನ್ನು ಅಕ್ಷರಶಃ ಪಾಲನೆ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಇದೊಂದು ದೊಡ್ಡದಾದಂತ ಸಂಸ್ಥೆಯಾಗಿ ಹೊರುವಂತದ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಅನ್ನುವಂತ ಮಾತನ್ನು ವ್ಯಕ್ತ ಮಾಡಿ ಆ ದಿಶೆಯಲ್ಲಿ ಪೂಜ್ಯರ ವಿಚಾರಗಳನ್ನು ನಾವು ಪಾಲನೆ ಮಾಡೋಣ. ಯಾಕೆ ಸಂವಾದ ನಾನು 2 ಕಾನೂನಾಗ ಬೀಳಿಗೆ ಪಟ್ಟಣ ಸಹಕಾರಿ ಬ್ಯಾಂಕು ಕರ್ನಾಟಕ ಸಹಕಾರಿ ಕಾನೂನಿನ ಅಡಿಯಲ್ಲಿದ್ರೆ ನಾವು ಒಂದು ಬಾಪೂಜಿ ಸಂವಾದ ಸಹಕಾರಿ ಸಂಸ್ಥೆ ಸಂವಾದ ಕಾನೂನಿನ ಅಡಿಯಲ್ಲಿ 2 ಕಾನೂನಿನಲ್ಲಿ ನಾವು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ವಿ. ಆ ಅನುಭವದಿಂದ ಹೇಳ್ತೀನಿ, ಎಲ್ಲಾ ಸುಳ್ಳು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಮಾತುಗಳು ನುಡಿಮುತ್ತುಗಳು ಏನದಾವ ಅವನ್ನ ಶೇಖರ್ ಗೌಡರು ಅವರ ಸಂಘಟಕರು ಪಾಲನೆ ಮಾಡಲಿ. ನಿಶ್ಚಿತವಾಗಿ ಈ ಜಿಲ್ಲೆಯಲ್ಲಿ ಒಂದು ಶ್ರೇಷ್ಠ ಸಂವಾದ ಸಹಕಾರಿ ಬ್ಯಾಂಕ್ ಆಗಿ ಹೊರಹೊಮ್ಮುವುದರ ಜೊತೆಗೆ ಈ ಬ್ಯಾಂಕ್ ಅನ್ನು ಅವಲಂಬಿಸಿದಂತ ಅಸಂಖ್ಯಾತ ಜನರ ಬದುಕಿಗೆ ಇದು ಬಂಗಾರವಾಗಿ ಪರಿಣಮಿಸಿದೆ ಅನ್ನುವಂತ ಮಾತನ್ನ ಹೇಳ್ತೀನಿ. ಚಿನ್ನು ಅಂದರೆ ಚಿನ್ನು ಹೋಗಿ ಚಿನ್ನ ಸಂವಾದ ಸಹಕಾರಿ ಸಂಸ್ಥೆ ಆಗ್ತದೆ ಅನ್ನುವಂತ ಮಾತನ್ನ ಹೇಳಿ ಬಹಳಷ್ಟು ಪ್ರೀತಿ ವಿಶ್ವಾಸ ಅಭಿಮಾನದಿಂದ ನನಗೂ ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವಕಾಶ ಕಲ್ಪಿಸಿದ್ದಕ್ಕಾಗಿ ಈ ಸಂಸ್ಥೆಯ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ನಿರ್ದೇಶಕರಿಗೆ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ನಾಯಕರುಗಳಿಗೆ, ವೇದಿಕೆ ಮೇಲೆ ವಿರಾಜಮಾನರಾದಂಥ ಪೂಜ್ಯ ಸ್ವಾಮೀಜಿಯವರ ಸಹಿತ ಪಾದ ಕಮಲಗಳಿಗೆ ಕೊಡಮಟ್ಟು ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸರ್ಕಾರ. ಜಾಲಿಹಾಳ್ ಗ್ರಾಮದ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಪ್ರಾರಂಭೋತ್ಸವದ ಇಂದಿನ ಶುಭ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮೀಜಿಗಳ ಅಡಿದಾರದಲ್ಲಿ ಕೊಡಮಟ್ಟು, ಇನ್ನೋರ್ವ ಶ್ರೀಗಳಾಗಿರ್ತಕ್ಕಂಥ ಬಬಲಾದಿಯ ಪರಮ ಪೂಜ್ಯ ಸಿದ್ದರಾಮಯ್ಯ ಹೊಳೆಮಠ ಮಹಾಸ್ವಾಮೀಜಿಯವರ ಅಡದಾರರಲ್ಲಿ ಕೂಡ ನನ್ನ ನಮನಗಳನ್ನು ಸಲ್ಲಿಸಿ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರು, ನನ್ನ ಕುಟುಂಬದ ಸನ್ಮಿತ್ರರು ಆಗಿರ್ತಕ್ಕಂಥ ಸನ್ಮಾನ್ಯ ಶೇಖರ್ ಗೌಡ ಪಾಟೀಲ್ ಅವರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಸಂಸ್ಥೆಯನ್ನ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಅಥಣಿಯ ಹಾಲಿ ಶಾಸಕರು, ಘನ ಸರ್ಕಾರದ ಹಿಂದಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರೇ, ಇನ್ನೋರ್ವ ಹಿರಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ಅನುಭವದ ಮಾತುಗಳನ್ನು ಆಡಿರ್ತಕ್ಕಂಥ ಹಿರಿಯ ಸಹಕಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಎಸ್.ಆರ್. ಪಾಟೀಲ್ ಅವರೇ, ನಮ್ಮ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು, ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಟಿ.ಸಿ. ಗದ್ದಿಗೌಡರವರೇ, ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರುವ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಎಸ್.ಟಿ. ಪಾಟೀಲ್ರೇ, ಅವ್ರನ್ನ ಒಳಗೊಂಡು ವೇದಿಕೆ ಮೇಲೆ ಉಪಸ್ಥಿತಿರುವ ಇನ್ನುಳಿದ ಎಲ್ಲ ಅತಿಥಿ ಗಣ್ಯಮಾನ್ಯರೇ, ನಿಜಕ್ಕೂ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಜಾಲಿಹಾಳ್ ಗ್ರಾಮದಲ್ಲಿ ಅದು ಶೇಖರ್ ಗೌಡರ ಜೊತೆಗೆ ಅವರ ಇನ್ನಿತರ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಬಹುಶಃ ನಾನು ಹೆಚ್ಚಿಗೆ ಮಾತನಾಡೋದಕ್ಕಿಂತ ಏನು ಸನ್ಮಾನ್ಯ ಲಕ್ಷ್ಮಣ ಸವದಿಯವರು ತಮ್ಮ ಅನುಭವದ ಮಾತುಗಳನ್ನು ಬ್ಯಾಂಕಿನ ಪರಿಸ್ಥಿತಿ ಹಾಗೂ ಸಹಕಾರ ಕ್ಷೇತ್ರದ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ಮಾನ್ಯ ಗದ್ದಿಗೌಡರು, ಜೊತೆಗೆ ಎಸ್.ಆರ್. ಪಾಟೀಲರು ಏನು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ, ಅವುಗಳನ್ನು ನೀವು ಅಳವಡಿಸ್ಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ಬ್ಯಾಂಕು ನಮ್ಮದು ಅಂತ ಹೇಳಿ ಏನು ಠೇವಣಿದಾರರು ಅಲ್ಲಿ ಠೇವಣಿಯನ್ನು ಇಟ್ಟಿರ್ತಾರೆ,
ಅವ್ರ ಹಿತವನ್ನು ಕಾಪಾಡಿ ಬ್ಯಾಂಕ್ ಅನ್ನು ನಡೆಸಬೇಕು ಅಂತಕ್ಕಂಥ ಮಾರ್ಮಿಕ ಮಾತುಗಳನ್ನು ಆಡಿದ್ದಾರೆ. ಇಲ್ಲಿ ಪ್ರಾಮಾಣಿಕತೆ ಖಂಡಿತವಾಗಿ ಇರುತ್ತೆ. ಬಹುಶಃ ನನಗನ್ಸಿದ ಮಟ್ಟಿಗೆ ಶೇಖರ್ ಗೌಡ್ರು ಪಾಟೀಲ್ ಲಗಳಿ ಮನೆತನ ಅಂತೇಳಿ ಇಡೀ ನಮ್ಮ ತಾಲೂಕಿನಲ್ಲೇ ಪ್ರಸಿದ್ಧಿಯಾಗಿದೆ. ಆ ಮನೆತನದ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಹೂವಪ್ಪ ಸಾವುಕಾರ ಅಂತಿದ್ರು, ಅವ್ರಿಗೆ ಹೂವಪ್ಪ ಸಾವುಕಾರ ಅಂತಿದ್ರು. ನಮ್ಮ ತಂದೆಯವರು ಅವರು ಬಹಳ ಆತ್ಮೀಯರು, ಬುದ್ಧಿಗೌಡ್ರಿಗೆ ಗೊತ್ತಾಯ್ತು. ಬಹುಶಃ ಅವರಿಬ್ರು ಒಂದ್ ದಿವ್ಸನೂ ತಮ್ಮ ಬಿಟ್ಟು ಅಗಲ್ತಿದ್ದಿಲ್ಲ. ಬೆಂಗಳೂರಿಗೆ ಹೋದ್ರು ಅವ್ರ ಜೊತೆಗೆ ಹೋಗ್ತಿದ್ರು. ನಮ್ಮ ತಂದೆಯವರು ಮನೆಯೊಳಗಿದ್ದಾಗ ನೇರವಾಗಿ ಸೀದಾ ಬಂದು ನಮ್ಮ ತಂದೆಯವ್ರನ್ನ ಕರಿತಿದ್ದಿಲ್ಲ, ಅವ್ರು ನಮ್ಮ ತಾಯಿನೇ ಕರಿತಿದ್ರು, ಕಸ್ತೂರಕ್ಕ ಅಂತೇಳಿ, ಎಲ್ಲೇದಾನವ ಶೆಟ್ಟಪ್ಪ ಅಂತೇಳಿ. ಅವರಿಬ್ರು ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಸ್ನೇಹ ನೋಡಿ. ಇವತ್ತು ಕಾಕ್ತಾಳಿ ಅಂದ್ರ ನಮ್ಮ ತಂದೆಯವರು ತೀರ್ಕೊಂಡು ಇವತ್ತವ್ರ ಪುಣ್ಯ ಸ್ಮರಣೆ 4ನೇ ತಾರೀಕು 1980 ಅವ್ರು ತೀರ್ಕೊಂಡ್ರು. ಇವತ್ತಿಗೆ 36 ವರ್ಷಗಳಾದವು. ಇನ್ನೂ ಅವ್ರನ್ನೂ ನೆನೆಸ್ತೀವಿ, ಲಗಳಿ ಸಾವುಕಾರನೂ ನೆನೆಸ್ತೀವಿ. ಬಹುಶಃ ಅದನ್ನ ನಾವು ಯಾಕೆ ನೆನಪಿಸ್ತೀವಿ ಅಂದ್ರೆ ಅವ್ರೇನು ಅಧಿಕಾರ ಪಡ್ಕೊಂಡು ಶಾಸಕರಾಗ್ಲಿ ಸಂಸದರಾಗ್ಲಿ ಅಥವಾ ಯಾವುದೇ ಅಧಿಕಾರ ಇರಲಿಲ್ಲ. ಆದ್ರೆ ಅವರು ಜನರ ಬಗ್ಗೆ ಇರ್ತಕ್ಕಂಥ ಅಪಾರ ಕಾಳಜಿ ಅವರಲ್ಲಿ ಏನಿತ್ತು ಅದನ್ನ ನಾವು 31 ವರ್ಷ ಅಲ್ಲ, ಎಲ್ಲಿವರೆಗೆ ರಾಜಕೀಯ ಬದಾಮಿ ರಾಜಕೀಯ ಎಲ್ಲಿವರೆಗೆ ಇರುತ್ತಾ ಅಲ್ಲಿವರೆಗೆ ಲಗಳಿಯವರ ಹೆಸರು ಇರ್ತದೆ ಅಂತಕ್ಕಂಥ ಮಾತನ್ನು ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಆ ಮನೆತನಕ್ಕೆ ಸಂಬಂಧಿದ್ದವರು ಅಥವಾ ಅವ್ರ ರಕ್ಸಮ ಅವ್ರ ಮೊಮ್ಮಗ, ಬೇರೆ ಯಾರಲ್ಲ, ಶೇಖರ್ ಗೌಡರು. ಇವತ್ತು ಅವರು ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದಾರಪ್ಪ ಅಂದ್ರೆ ಖಂಡಿತವಾಗಿಯೂ ಇದು ಬೆಳೆದು ಹೆಮ್ಮರವಾಗುತ್ತ. ಏನ್ ಹೇಳಿದ್ರು ತಾಲೂಕಿನೊಳಗೆ ಇರ್ತಕ್ಕಂಥ ಈಗ ಅನೇಕ ಸೌಹಾರ್ದ ಬ್ಯಾಂಕ್ಗಳೇ ಹೆಚ್ಚಾಗತ್ತವ. ಪಟ್ಟಣಶೆಟ್ಟರು ಹೋದ್ರು, ಈಗ ಅವರು ಇರ್ತಕ್ಕಂಥ ಅರ್ಬನ್ ಬ್ಯಾಂಕ್ ಏನು RBI ಕೆಳಗೆ ಬರ್ತಾವು, ಅವುಗಳನ್ನು ಬಿಟ್ಟು ನಮ್ಮದೇ ಆಗಿರತಕ್ಕಂಥ ಒಂದು ಸೌಹಾರ್ದ ಅಂತ ಏನು ಅಂತ ಬಹಳ ಚೆನ್ನಾಗಿ ಹೇಳಿದರು. ಸೌಹಾರ್ದ ಅಂದ್ರೆ ನಾವು ಅಂತೀವಲ್ಲ, ಒಬ್ರಿಗೊಬ್ರು ಸೌಹಾರ್ದ ಇರ್ಬೇಕ್ರಿ, ಒಬ್ರಿಗೊಬ್ರು ನಕ್ಕೊಂತ ಇರ್ಬೇಕಂತೀವಿ. ಹಂಗ ಸೌಹಾರ್ದವನ್ನು ಮೂಡಿಸ್ತಕ್ಕಂಥ ಈ ಒಂದು ನಿಯಮದೊಳಗೆ ನಾವು ಈ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಇದನ್ನ ಮತ್ತೆ ಈ ಸಹಕಾರ ಸಂಘದ ಅಡಿಯಲ್ಲೇ ತರಬೇಕು ಅಂತಕ್ಕಂಥ ಪ್ರಯತ್ನ ನಡೆದಿತ್ತು. ಒಂದು ಸಮಿತಿ ಮಾಡಿ ಅದಕ್ಕೆ ಲಕ್ಷ್ಮಣ್ ಸವದಿ ಅವರನ್ನ ಅಧ್ಯಕ್ಷರು ಮಾಡ್ಯಾರ. ಆ ವರದಿ ಏನೈತೆ ಏನೋ ರಾಜ್ಯಪಾಲರ ಕಡೆ ಐತಿ. ಆದ್ರೆ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಮಗ ಯಾವುದೇ ಬೇರೆ ಅಧಿಕಾರಿಗಳಿಂದ ನಮ್ಗೆ ಹಿಡಿತಿರ್ಲಿಕ್ಕಿಲ್ಲ. ಆದ್ರೆ ಒಂದ್ ಮಾತು, ಅಧಿಕಾರಿಗಳ ಹಿಡಿತ ಅಥವಾ ಕಾನೂನಿನ ಹಿಡಿತ ನಮ್ಮ ಮೇಲೆ ಇರದೇ ಇದ್ರು ಕೂಡ ನಾವು ಸೌಹಾರ್ದದಿಂದ ಏನು ಸಂಸ್ಥೆ ನಡೆಸ್ತಾ ಇದೀವಿ ಅವರ ಹಿಡಿತ ನಮ್ಮ ಮೇಲೆ ಇರಲಿಲ್ಲ, ನಿಯಮಗಳು ಇಲ್ಲ ಅಂದ್ರೆ ನಾವು ಕಟ್ಟುನಿಟ್ಟಾಗಿ ಪ್ರಾಮಾಣಿಕವಾಗಿ ಆ ಸಂಸ್ಥೆಗಳನ್ನ ನಡೆಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ವಿಶ್ವಾಸವನ್ನು ಅವರೆಲ್ಲ ವ್ಯಕ್ತಪಡಿಸ್ತೇವೆ. ನಾನು ಕಾರಣಗಳಿಂದ ನಾನು ಪುಲ್ಕೇಶಿ ಬ್ಯಾಂಕ್ನಿಂದ ಹೊರಗೆ ಬಂದು ನಮ್ಮದೇ ಆಗಿರ್ತಕ್ಕಂಥ ಸೌಹಾರ್ದ ಸಂಸ್ಥೆ ಅಂತ ತೆಗೆದೆ. ನಮ್ಗೆ ಗೊತ್ತಿರಲಿಲ್ಲ, ಸುಮ್ಮ ಅಲ್ಲಿ ದೊಡ್ಡ ಬ್ಯಾಂಕು ಅದ್ರ ನೆರಳಿನೊಳಗೆ ಯಾರು ಸಾಲ ತುಂಬಿದ್ರು ಬಿಟ್ರು. ದೊಡ್ಡ ಬ್ಯಾಂಕ್ ರೀ ಪುಲ್ಕೇಶ್ ಬ್ಯಾಂಕು, ಕಲ್ಲಪ್ಪನವರು ಶೆಟ್ಟಪ್ಪನವ್ರ ಹೆಸರಲ್ಲಿ ನಡೀತಿತ್ತು, ಪಟ್ಟಣಶೆಟ್ಟರ ಹೆಸರಲ್ಲಿ ನಡೀತಿತ್ತು, ಅದು ನಡೀತಿತ್ತು. ಯಾವಾಗ ನಾನು ಒಂದು ಸೌಹಾರ್ದ ಬ್ಯಾಂಕ್ ಅಂತ ತೆಗೆದೆ ಅವಾಗ ನನಗೆ ಜವಾಬ್ದಾರಿ. ಅದು ಯಾರ ಹೆಸರಲ್ಲಿ ತೆಗೆದ್ವಿ, ಗುರು ಸದಾಶಿವ ಅಂತೇಳಿ. ನನಗೆ ಆ ಒಂದು ಸಂದರ್ಭದೊಳಗೆ ಹುಬ್ಬಳ್ಳಿ ಶ್ರೀಗಳು ಬಂದಿದ್ರು. ಅವ್ರು ಹೇಳಿದ್ರು, ನೋಡ್ ಮಾಂತೇಶ, ನೀನು ಸದಾಶಿವ ಮಹಾಸ್ವಾಮಿಗಳ ಹೆಸರು ಮೇಲೆ ಈ ಬ್ಯಾಂಕ್ ಅಂತ ತೆಗೆದಿವಿ. ಅವ್ರ ಹಂತಿಂತ ಸ್ವಾಮಿಗಳಲ್ಲ, ಅಗ್ರಿ ಪ್ರಾಮಾಣಿಕವಾಗಿ ಇವತ್ತು ಕುಮಾರೇಶ್ವರನ ಅವ್ರು ಏನು ಒಂದು ಆದರ್ಶವನ್ನು ಇಟ್ಕೊಂಡು ಸಮಾಜ ಕಟ್ಟಬೇಕು, ಆ ನಿಟ್ಟಿನೊಳಗ ಅವರು ಬಹಳ ಕಟ್ಟುನಿಟ್ಟು. ಒಂದ್ಸಾರಿ ಮುಖ್ಯಮಂತ್ರಿಗಳು ಅಲ್ಲಿ ಬಂದಾಗ ಆ ಮುಖ್ಯಮಂತ್ರಿಗಳು ಸರಿಯಾದ ಸಮಯಕ್ಕೆ ಬರದೇ ಇದ್ದಾಗ ಇವ್ರು ನೇರವಾಗಿ ಪೂಜಾಕ್ಕೆ ಹೋದ್ರಂತ. ಅವ್ರನ್ನ ಕರೆಯಕ್ ಹೋದ್ರೆ, ಇಲ್ಲಪ್ಪ ಅವ್ರ ಟೈಮ್ ಮುಗಿದೈತಿ, ಅವ್ರು ಹೋಗನ್ನು ಬಂದು ಹೋಗೋಣ ಅಂತ. ಇಷ್ಟು ಕಟ್ಟುನಿಟ್ಟಾಗಿರ್ತಕ್ಕಂಥ ಸ್ವಾಮಿ ಅವನ ಹೆಸರಿನಾಗ ನೀವು ತೆಗೆದಿರಿ ಅಂದ್ರೆ ನೀವೇನಾದ್ರೂ ತಪ್ಪು ಮಾಡಿದ್ರೆ ಆ ಸ್ವಾಮಿ ನಿಮ್ಗೆ ಬಿಡುದಿಲ್ಲ, ಶಾಪ ಕೊಡ್ತಾನಂತ ಹೇಳಿದ್ರು. ಅದಕ್ಕೆ ನಾವು ಅತ್ಯಂತ ಸೌಹಾರ್ದದೊಳಗ ಅತ್ಯಂತ ಪ್ರಾಮಾಣಿಕವಾಗಿ ಸಂಸ್ಥೆಯನ್ನು ನಡೆದು ಈ ಸರಿ ದಶಮಾನೋತ್ಸವ ನಮ್ದು 10 ವರ್ಷ ಐತಿ, 2016-17. ಆ ಸಂದರ್ಭದೊಳಗೆ ಕೋವಿಡ್ ಬಂದ್ರು ಅಥವಾ ಯಾವುದೇ ಈ ನೋಟು ಬಂದಿ ಎಂದು ಬಂದ್ರು ಅವನ್ನೆಲ್ಲ ಸಹಕರಿಸ್ಕೊಂಡು ನಾವು 10 ವರ್ಷದೊಳಗೆ ನಾವು 100 ಕೋಟಿ ರೂಪಾಯಿ ದುಡಿಯೋ ಬಂಡವಾಳ
ನಾವು ಸೌಹಾರ್ದ ಸಂಸ್ಥೆಯಿಂದ ಕೂಡಿಸಿವಿ, 8 ಶಾಖೆಗಳನ್ನ ನಾವು ಹೊಂದಿವಿ, ಅದಕ್ಕೆ ನಾವು ಪ್ರಾಮಾಣಿಕರಿದ್ದೀವಿ ಅಂತಕ್ಕಂಥ ಮಾತನ್ನ ಆ ಸಮಿತಿ ಅಧ್ಯಕ್ಷರಿಗೆ ಹೇಳ್ತೀನಿ. ನಮ್ಮ ಸೌಹಾರ್ದ ಕಾನೂನನ್ನು ಉಳಿಸ್ರಿ, ಆ ಸೌಹಾರ್ದ ಕಾನೂನಿಗೆ ಏನೂ ತೊಂದರೆ ಬರದ ಹಾಗೆ ನಾವೆಲ್ಲರೂ ನಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ತಾವೇನು ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಿ 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಚಿನ್ನು ಸೌಹಾರ್ದ ಬ್ಯಾಂಕ್, ಈಗ ನನಗೆ ಬಹಳ ಸಂತೋಷ. SR ಪಾಟೀಲ್ ಬಂದರು, ಸೌದಿ ಸಾಹೇಬರು ಬಂದರು. ಸೌದಿ ಸಾಹೇಬರು ಅಷ್ಟು ದೂರಿಂದ ಇವತ್ತು ನಾನು ಒಂದು ಮಾತನ್ನು ಅವ್ರ ಮುಂದೆ ಹೇಳಿದ್ರೆ ಮುಖಸ್ಥಿತಿ ಆಗ್ಲಿಕ್ಕಿಲ್ಲ. ನಾನು ಹೇಳ್ತೀನಿ, ನೇರವಾಗಿ ಹೇಳ್ತೀನಿ, ಬಹುಶಃ ಏನು ರಾಜ್ಯದ ಹಿರಿಯ ಸಹಕಾರಿಗಳನ್ನ ನಾವು ನೋಡ್ಕೊಂತ ಬಂದೀವಿ. ಏನು ಸಿದ್ದನಗೌಡರ ಹೆಸರು ತೆಗೆದ್ರು, ಇವತ್ತಿನ SR ಪಾಟೀಲ್ ಹೆಸರು ತೆಗೆದ್ರು. ಏನು ಕರ್ನಾಟಕದೊಳಗ ಏನು ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡಿ ಈ ಕ್ಷೇತ್ರವನ್ನು ಬೆಳೆಸಾರ, ಅದರೊಳಗ ಲಕ್ಷ್ಮಣ ಸವದಿಯವರು ಒಬ್ರು ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಇಲ್ಲಿಯವರೆಗೆ ಬಂದು ಕಾರ್ಯಕ್ರಮ ಒಂದು ಸೌಹಾರ್ದ ಸಂಸ್ಥೆ ಉದ್ಘಾಟನೆಗೆ ಅವ್ರು ಬಂದಾರಂದ್ರೆ ಬಹಳ ಅವ್ರ ಬಗ್ಗೆ ನನ್ಗೆ ಗೊತ್ತು. ನಾನೇನು ರಾಜ್ಯ SLDB ರಾಜ್ಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಉಪಾಧ್ಯಕ್ಷ ಆಗಬೇಕಾದ್ರೆ, ನಾನು ಉಪಾಧ್ಯಕ್ಷನಾಗಿ 2.5 ವರ್ಷ ನಾನು ಸೇವೆ ಮಾಡಬೇಕಾದ್ರೆ ಅವರ ಆಶೀರ್ವಾದ ಭಾಳ ಇದೆ. ಏನೋ ಕಾರಣಾಂತರವಾಗಿ ಪಕ್ಷಗಳು ಬೇರೆ ಬೇರೆ ಆಗಿದ್ದರಿಂದ ನಾವು ಮತ್ತೆ ಸಂಪರ್ಕ ಬರಲಿಲ್ಲ. ಆದರೆ ಯಾವತ್ತೂ ನಾವು ಅವ್ರ ಜೊತೆಗಿರ್ತೀವಿ. ನಾನು ರಾಜಕಾರಣದಿಂದ ಅವ್ರ ಜೊತೆ ಕೂಡಿದವಲ್ಲ. ಬಹುಶಃ ರಾಜಕಾರಣಕ್ಕಿಂತನೂ ಮುಂಚೆ ಅವರೇನು ಬೆಳಗಾವಿ DCC ಬ್ಯಾಂಕಿನ ಮೊದಲೇ ನಿರ್ದೇಶಕರಾಗಿದ್ರು, ಅವಾಗ ನನ್ನ ಅಣ್ಣ ರಾಜು ಹಂಜಿಯವರು ಕೂಡ ನಿರ್ದೇಶಕರಾಗಿದ್ರು. ಕಾರಣಾಂತರ ಅವರು ಚಿಕ್ಕ ವಯಸ್ಸಿನೊಳಗೆ ತೀರ್ಕೊಂಡಿದ್ರಿಂದ ನಮ್ಮ ವೈಯಕ್ತಿಕ ಸಂಬಂಧಗಳಿಂದ ನಾವು ಸ್ವಲ್ಪ ದೂರ ಆಗಿರ್ಬೋದು. ಆದ್ರೆ ನಾವು ಒಬ್ಬ ಸಹಕಾರಿಯಾಗಿ ಯಾರಾದರೂ ಸಹಕಾರಿಗಳು ಇವತ್ತು ಈ ಕ್ಷೇತ್ರದ ಬಗ್ಗೆ ಪ್ರಾಮಾಣಿಕವಾಗಿ ದುಡಿದಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಮಾನ್ಯ ಲಕ್ಷ್ಮಣ ಸವದಿಯವರು. ಏನಪ್ಪಾ ಅಂತಂದ್ರೆ ನಾ ಹೇಳ್ತೇನೆ ಅಂದ್ರೆ, ಲಕ್ಷ್ಮಣ ಸವದಿಯವರು ಅಂದ್ರೆ ಅವರು ಪ್ರಾಮಾಣಿಕತೆ ಜೊತೆಗೆ ಅವ್ರಿಗೆ ಕ್ರಿಯಾಶೀಲರಾಗಿದ್ರು. ಎಲ್ಲಿ ಯಾವ ನಿಯಮಗಳಂತಂದ್ರ ಒಳ್ಳೇದಾಗತ್ತ, ಸಹಕಾರಿ ಕ್ಷೇತ್ರದೊಳಗೆ ಅವರು ಸಹಕಾರ ಮಂತ್ರಿ ಆದಾಗ ತಂದಿರತಕ್ಕಂಥ ಅನೇಕ ಕಾನೂನುಗಳು ಅಥವಾ ಅನೇಕ ವ್ಯವಸ್ಥೆಗಳನ್ನೇನು ಅವರು ಸರಿಪಡಿಸಿದ್ರು, ನಿಜಕ್ಕೂ ನಾವು ಅದನ್ನ ನೆನಪಿನಲ್ಲಿ ಇಟ್ಕೋಬೇಕು. ಇವತ್ತೇನು ಕೇಂದ್ರ ಸರ್ಕಾರದವರು ಈ ಅಲ್ಪಾವಧಿ ಸಾಲಕ್ಕೆ ಕಡಿಮೆ ದುಡ್ಡನ್ನು ಕೊಡ್ತಾ ಇದೆ, ಒಪ್ಪಬೇಕು. ಆದ್ರೆ ನಮಗೆ ನಬಾರ್ಡ್ನಿಂದ ನಮ್ಮ SLDB ದುಡ್ಡು ಬರ್ತಾ ಇದೆ. ಯಾಕಂದ್ರೆ ನಾವು ಪೂರ್ಣ ಪ್ರಮಾಣದೊಳಗೆ ನಬಾರ್ಡ್ ಕೆಳಗಡೆ ಕೆಲಸ ಮಾಡ್ತೀವಿ. ಆದರೆ PKPSಗಳು ಅಥವಾ DCC ಬ್ಯಾಂಕಿನ ಸ್ವಂತ ಬಂಡವಾಳ ಅವರು ಬಹಳ ಜಾಸ್ತಿ ಇದ್ದಿದ್ರಿಂದ ಇವತ್ತು ಕೇಂದ್ರ ಸರ್ಕಾರದವರು ಕಡಿಮೆ ದುಡ್ಡನ್ನು ಕೊಟ್ಟಿರ್ಬೋದು. ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಗದ್ದಿಗೌಡರು ಹೇಳಿದ ಅದನ್ನ ಮಾನ್ಯ ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದು ಇವತ್ತೇನು ನಮ್ಮ ದೀರ್ಘಾವಧಿಗೆ 90% ಇವತ್ತು ಅನುದಾನವನ್ನು ಕೊಡ್ತಾ ಇದ್ದಾರೆ. ಅದನ್ನ ನಮಗೆ ಎಷ್ಟು ಕೊಡ್ತಾ ಇದ್ದಾರೆ ಅಷ್ಟೇ ಅನುದಾನವನ್ನ ನಬಾರ್ಡ್ನವರು ಇವತ್ತು ಅಲ್ಪಾವಧಿ ಸಾಲಕ್ಕೂ DCC ಬ್ಯಾಂಕ್ಗಳಿಗೂ ಟ್ಯಾಕ್ಸ್ಗಳಿಗೆ ನೀಡಬೇಕು. ಆ ರೀತಿಯೊಳಗ ಮಾನ್ಯ ಗದ್ದಿಗೌಡರು ಸರ್ಕಾರದ ಗಮನಕ್ಕೆ ತರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಏನು ಚಿನ್ನು ಸೌಹಾರ್ದ ಸಂಸ್ಥೆ ಇದು ಬೆಳೆದು ಹೆಮ್ಮರವಾಗಿ ಈ ಕೊನೆ ಮಾತನ್ನು ಹೇಳ್ತೀನಿ. ಇವತ್ತೇನು ಸಮಾಜದೊಳಗ ಯಾರು ಅವಲಂಬಿತರು ಇರ್ತಾರ, ಯಾರು ಬಡಬಗ್ರು ಇರ್ತಾರ, ಯಾರು ಹಿಂದುಳಿದವ್ರು ಇರ್ತಾರ, ದಲಿತರು ಇರ್ತಾರ, ಇಂಥವ್ರಿಗೆ ಏನಾದರೂ ನಾವು ಸಹಾಯ ಮಾಡಬೇಕು. ಎಲ್ಲಿಂದ ಸಾಧ್ಯ ಅಂದ್ರೆ ಅದು ಕೇವಲ ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ, ಇಂಥ ಚಿನ್ನು ಸೌಹಾರ್ದ ಬ್ಯಾಂಕ್ಗಳಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದು ಬೆಳೆದು ಹೆಮ್ಮರವಾಗಲಿ. ಮಾನ್ಯ ಶೇಖರ್ ಗೌಡರು ಅವರ ನಾಯಕತ್ವದೊಳಗೆ ತಮ್ಮ ಇನ್ನುಳಿದ ಎಲ್ಲ ನಿರ್ದೇಶಕರು ಚೆನ್ನಾಗಿ ಕೆಲಸವನ್ನು ಮಾಡಿ ಆ ದಿಶೆಯೊಳಗೆ ತಮ್ಮ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಮತ್ತೊಮ್ಮೆ ನಮ್ಮಲ್ಲಿ ಆ ಪೂಜ್ಯರಲ್ಲಿ ನಾನು ಕೇಳ್ಕೊಂಡು, ನನಗೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿ 4 ಮಾತುಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥೆಯ ಎಲ್ಲ ಗೌರವಾನ್ವಿತ ನಿರ್ದೇಶಕ ಮಂಡಳಿಗೆ ಹಾಗೂ ಜಾಲಿಯಾ ಗ್ರಾಮದ ಎಲ್ಲರಿಗೂ ನಾನು ನಮಸ್ಕಾರ ಮಾಡಿ ನನ್ನ 4 ಮಾತುಗಳನ್ನು ಮಣ್ಣಗೌಡ ಅವರಿಗೆ ನನ್ನ ಪೂಜ್ಯ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೂ ಶ್ರೀ ವೇದಮೂರ್ತಿ ಸಿದ್ದರಾಮಯ್ಯ ಹೊಳಿಮಠ ಮಹಾಸ್ವಾಮಿಗಳು ಮೂಲ ಸಂಸ್ಥಾನ ಮಠ ಹೊಳೆ ಬದಲಾಗಿ ಪೂಜ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಉಪಮುಖ್ಯಮಂತ್ರಿಗಳು, ಪತ್ನಿ ಕ್ಷೇತ್ರದ ಶಾಸಕರು, ನಮ್ಮ ನೆಚ್ಚಿನ ರಾಜಕಾರಣಿಗಳಾದಂಥ ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರಿಗೆ ಉತ್ಪೂರ್ಣಕವಾದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಸ್ವಾಗತವನ್ನು ಅವರಿಗೆ ಅಭಿನಂದನೆ
ಧನ್ಯವಾದಗಳನ್ನು ತಿಳಿಸಿ ಬಯಸ್ತೇನೆ. ಹಾಗೂ ಲಾಕರ್ ಉದ್ಘಾಟನೆ ಮಾಡಿದಂಥ ಮಾನ್ಯ ಶ್ರೀ ಪಿ ಸಿ ಗದ್ದಿಗೌಡರು ಜನಪ್ರಿಯ ಸಂಸದರು 5ನೇ ಬಾರಿಗೆ ಸಂಸದದ ಆಯ್ಕೆಯಾದಂಥ ನಮ್ಮ ಜನಪ್ರಿಯ ಸಂಸದರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೂ ಈಗ ತಾನೇ ಮಾತಾಡಿ ಹೋದಂಥ ಮಾನ್ಯ ಸಚಿವರು ಎಸ್.ಆರ್. ಪಾಟೀಲ್ ಅವರಿಗೂ ಸಹ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೂ ಗಣಕಯಂತ್ರ ಉದ್ಘಾಟನೆ ಮಾಡಿ ಹೋದಂಥ ಬದಾಮಿ ಕ್ಷೇತ್ರದ ಜನಪ್ರಿಯ ಶಾಸಕರ ಚಿಮ್ಮನಕಟ್ಟಿ ಸಾಹೇಬರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೂ ಈಗ ತಾನೇ ಉದ್ಘಾಟನೆ ಮಾಡಿ ಕಾರ್ಯಕ್ರಮದಲ್ಲಿ ನಿಂತ ಸನ್ಮಾನ ಶ್ರೀ ಕೆ ಪಾಟೀಲ್ ಶೆಟ್ಟಿ ಸಾಹೇಬರಿಗೂ ನಾನು ನಮಸ್ಕಾರ ತಿಳಿಸುತ್ತಾ, ಹಾಗೂ ಎಸ್.ಎ. ಕಾಳಗಿ ಅವರಿಗೂ ಸಹ ನನ್ನ ನಮಸ್ಕಾರ ತಿಳಿಸುತ್ತಾ, ಲಿಂಗರೆಡ್ಡಿ ಕುರ್ತಪಟ್ಟಿ ಅವರಿಗೆ, ಸಿದ್ದನಗೌಡ ಪಾಟೀಲ್, ಎಫ್.ಆರ್. ಪಾಟೀಲ್, ಮಣ್ಣಿಯರಿ ಅವರಿಗೆ, ಎಸ್.ಎ. ನೀಲ್ಗಿ ಅವರಿಗೆ, ರಾಮನಗೌಡ ಬಿ ಗೌಡಪ್ಪ ಅವರಿಗೆ, ಬಸವರಾಜ್ ಪಾಟೀಲ್ ಅವರಿಗೆ, ಯಡಿಯೂರಪ್ಪ ಗಾಣಾಕ್ಷದ ಅವರಿಗೆ, ನಾಗರಾಜ್ ಕಾಚಟ್ಟಿ ಅವರಿಗೆ, ಮುತ್ತು ಉಳ್ಳಾಗಡ್ಡಿ ಅವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ, ಸಹಕಾರ ಗೆಲ್ಗೆ ಸಹಕಾರ ಗೆಲ್ಗೆ ಹಾಗೆ ನಮ್ಮ ಈ ಜಾಲಿಯಾಳ ಗ್ರಾಮದ ಆರಾಧ್ಯ ದೇವರಾದ ಲಕ್ಷ್ಮೀ ವೆಂಕಟೇಶ್ವರನ ಮನದಲ್ಲಿ ನಡೆಯುತ್ತಾ ನಮ್ಮೂರಿನ ನಡೆದಾಡುವ ದೈವ ಶಾಂತಮೂರ್ತಿಗಳ ಶ್ರೀ ಸದಾನಂದ ಸ್ವಾಮಿಗಳನ್ನು ಸ್ಮರಿಸುತ್ತಾ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರ ಸಂಘ ಉದ್ಘಾಟನಾ ಸಮಾರಂಭ ಹಾಗೂ ಅವರಿವರಲ್ಲಿ ಸಂತ ಉಪಸ್ಥಿತಿರುವ ಸರ್ವರಿಗೂ ನನ್ನ ಪ್ರಮಾಣಗಳನ್ನು ಸಲ್ಲಿಸುತ್ತಾ, ಸಹಕಾರ ಸಂಘ ಅನ್ನುವ ಒಂದು ಶಬ್ದ ಎಷ್ಟೋ ಹಣಕಾಸಿನ ತೊಂದರೆಯಿಂದ ನೋವಿನಿಂದ ಬಳಲುತ್ತಿರುವ ಜನರಿಗೆ ಆಶಾಕಿರಣವಾಗಿದೆ. ಆದ ಕಾರಣ ಹಣಕಾಸಿನ ಭದ್ರತೆ ಹಾಗೂ ಭವಿಷ್ಯದ ಅವಶ್ಯಕತೆಗಳನ್ನು ಪೂರೈಸಲು ನಾನು ನೂತನವಾಗಿ ಸಹಕಾರ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಪಾದಾರ್ಪಣೆ ಮಾಡಿದ್ದು, ನನ್ನನ್ನು ನಾನು ಸಮಾಜದ ಪ್ರಮುಖ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಜಾಲಿಯಾಳ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಗ್ರಾಮದ ಅಭಿವೃದ್ಧಿಗೆ ಸೇವೆ ಸಲ್ಲಿಸುತ್ತಾ, ಹಾಗೂ ಪುಣ್ಯಕೋಟಿ ಕೃಷಿ ಗ್ರಾಮಾಭಿವೃದ್ಧಿ ಸಂಸ್ಥೆ ಮೂಲಕ ಬಡವರಿಗೆ, ನಿರ್ಗತಿಕರ, ಅಂಗವಿಕಲರಿಗೆ ಹಾಗೂ ನಿರುದ್ಯೋಗ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಹೊಂದಲು ನಿಸ್ವಾರ್ಥ ಸೇವೆಯನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದು, ಲಗಳಿ ಮಣಿತನದ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಸೋದರರಾದ ಶ್ರೀ ಶಾಂತಗೌಡ ಪಾಟೀಲ್ ಅವರ ಮಾರ್ಗದರ್ಶನದಂತೆ ಹಾಗೂ ಸಂಸದರಾದ ಶ್ರೀ ಪತ್ತಿಗೌಡ ಅವರ ಮಾರ್ಗದರ್ಶನದಂತೆ ಚಿನ್ನೋತ್ಸವ ಸಹಕಾರ ಸಂಘ ಎಂಬ ಆಶಾಕಿರಣವನ್ನು ಪ್ರಾರಂಭಿಸುವ ಮೂಲಕ ನಮ್ಮ ಬ್ಯಾಂಕ್ ವತಿಯಿಂದ ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ, ಜನರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಿ ಬಡ್ಡಿಯೊಂದಿಗೆ ಅಸಲನ್ನು ಹಿಂದಿರುಗಿದ ಜನರಿಗೆ ಆದಷ್ಟು ಅವರೊಂದಿಗೆ ಜೊತೆಗೂಡಲು ನಾವು ಸದಾ ಸಿದ್ಧರಿದ್ದೇವೆ ಹೇಳುತ್ತಾ, ಠೇವಣಿಯ ಮೂಲಕ ನಮ್ಮ ಮೇಲಿನ ವಿಶ್ವಾಸದಿಂದ ತಮ್ಮ ಗಳಿಕೆಯ ಹಣವನ್ನು ಇರಿಸುವ ಜನರಿಗೆ ಕಡಿಮೆ ಅವಧಿಯೊಳಗೆ ದ್ವಿಗುಣವಾಗಿಸುವ ಭರವಸೆಯನ್ನು ನೀಡುತ್ತಾ, ಈ ಅವಕಾಶವನ್ನು ಸೌಭಾಗ್ಯವೆಂದು ತಿಳಿದು ಈ ಕ್ಷೇತ್ರದಲ್ಲಿ ನಾನು ಎಲ್ಲರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲು ಇಚ್ಛೆ ಪಡುತ್ತೇನೆ. ನಿಮ್ಮ ನಂಬಿಕೆಯೇ ನನ್ನ ಭರವಸೆ ಎಂಬ ಮಾತಿನೊಂದಿಗೆ ನಮ್ಮ ಚಿನ್ನು ಸೌಹಾರ್ದ ಸಹಕಾರ ಸಂಘ ನೀಡುವುದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ, ಸಹಕಾರವನ್ನು ನೀಡಬೇಕೆಂದು ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತಾ, ಶ್ರೀ ಲಕ್ಷ್ಮಣ್ ಅವರು ಹೇಳಿದ ಪ್ರಕಾರ ನಾವು ಈ ಸಹಕಾರ ಸೌಹಾರ್ದ ಕ್ಷೇತ್ರದಲ್ಲಿ ತಮ್ಮ ನುಡಿಯಂತೆ ನಡೆದುಕೊಳ್ತೇವೆ ಅಂತ ಭರವಸೆ ಕೊಡುತ್ತಾ ತಮ್ಮೆಲ್ಲರಿಗೂ ವಿಜ್ಞಾಪಿಸಿ ಕೊಡುತ್ತೇನೆ. ಜೈ ಹಿಂದ್, ಜೈ ಭಾರತ. ಮತ್ತೆ ಸಹಕಾರ ಗೆಲ್ಗೆ ಸಹಕಾರ ಭಾರತ. ಮಹಾತಪಸ್ವಿ ಮೃತ್ಯುಂಜಯಪುರವನ್ನು ಸ್ಮರಣೆ ಮಾಡ್ತಾ ಚೆಂಡು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಇದರ ನೂತನವಾಗಿರ್ತಕ್ಕಂಥ ಕಟ್ಟಡ ಉದ್ಘಾಟನೆ ಹಾಗೂ ಈ ಸಂಘದ ಉದ್ಘಾಟನೆ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಬಲಾದಿಯ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಕೊಟ್ಟು ನಮ್ಮ ನಾಡಿನಲ್ಲಿ ಆಕರ್ಷಕ ನಾಯಕರು ಒಂದು ಕಡೆ ಆದರೆ ಆದರ್ಶ ನಾಯಕರು ಅಂತ ಒಂದು ಕಡೆ ಗುರುತಿಸೋದಾದ್ರೆ ಈ ನಾಡಿನ ಆದರ್ಶ ನಾಯಕರು ಅನ್ನುವಂಥದ್ದನ್ನು ನಾವೆಲ್ಲ ಹೇಳ್ಬೇಕಾಗ್ತದೆ. ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಮಹನೀಯರಿಗೆ ಶರಣುಗಳನ್ನು ಸಮರ್ಪಣೆ ಮಾಡಿ, ಬಹುತೇಕ ಠೇವಣಿ ಇಟ್ಟವ್ರಿಗೆ ಸನ್ಮಾನ ಆಗೈತಿ, ಠೇವಣಿ ಇಟ್ಕೊಂಡವ್ರಿಗೂ ಸನ್ಮಾನ ಆಗೈತಿ. ಇವರೆಲ್ಲರೂ ತಮ್ಮ ತಮ್ಮ ಸಹಕಾರ ಕೊಟ್ಟಾರ. ಬಟ್ ನಮ್ದು ಏನ್ರಿ ಸ್ವಾಮಿ ಅಂದ್ರೆ ಮೈಕ್ ಜಲ್ದಿ ತಳಗಿಟ್ಬಿಟ್ರೆ ನಾವು ಠೇವಣಿ ಇಟ್ಟಂಗ ಆಗತ್ತೆ ಅನ್ನೋದು ನನಗೆ ಗೊತ್ತಾಗೈತಿ. ಯಾಕಂದ್ರೆ ಇಲ್ಲಿ ಮಾತಾಡುವಂಥದ್ದು ಏನೂ ಇಲ್ಲ, ಎಲ್ಲವನ್ನ ಮಾತಾಡಿ ಸರ್ ಅಂತೂ ಸುದೀರ್ಘವಾಗಿ ಏಷ್ಯಾ ಖಂಡದೊಳಗ ಪ್ರಥಮವಾಗಿರ್ತಕ್ಕಂಥ ಸಹಕಾರಿ ಸಂಘವನ್ನು ಕಟ್ಟಿರುವಂತ ನಮ್ಮ ಸಿದ್ದಗೌಡರ ವಿಚಾರವನ್ನ ಅವ್ರು ಹೇಳಿದ್ರು. ಆದ್ರೆ ಈ ನಾಡಿನಲ್ಲಿ ನಮ್ಮ ನಾಡಿನೊಳಗನ ಸೌಹಾರ್ದ ಸಂಘಗಳ ಒಂದಿಷ್ಟು ಸಂಖ್ಯೆ ಕಡಿಮೆ ಅದಾವ. ಆದ್ರೆ ಸೌಕರ ಭಾಗದೊಳಗೆ ಮನೆಗೆ ಒಂದೊಂದು ಸೌಹಾರ್ದ ಸಹಕಾರಿ ಸಂಘ ಅದಾವ. ಆದ್ರೆ ವಿಶೇಷವಾಗಿ ಇಲ್ಲಿ ಒಂದೇ ಒಂದು ಮಾತನ್ನು ಹೇಳೋದಂದ್ರೆ ಎಲ್ಲರೂ ಹೇಳಿದ್ದು ಒಂದೇ, ಒಂದೇ ನಿಮಿಷ ನಂದೇನ್ ಮಾಡತ್ತಾಗದ ನಿಮಗಿಂತ ಅರ್ಜೆಂಟ್ ಆಗಿದೆ ಸರ್. ಸೌಕಾರರು ಗೌಡ್ರು ಇನ್ನು ಯಾರು ಊಟ ಮಾಡಿಲ್ಲ. ನೀವೇನು ಊಟ ಮಾಡಿ ಬಂದು ಕುಂತಿರೋ ಇನ್ನೇನು ಹೋಗೋರು? ಊಟ ಮಾಡಿ ಬಂದಿರ ನೀವು? ಅದಕ್ಕೆ ಇಟ್ಟು ಚಂದ ಕುಂತೀರಿ ನೀವು. ಯಾಕಂದ್ರೆ
ಮ್ಯಾಗ್ ಕುಂತವ್ರು ಮ್ಯಾಗ್ ನೋಡಕ್ ಜಗ್ ಒಳಗ್ ಬಗ್ಬಕ್ಕ ನೋಡಕ್ ಬಾರಿ ಜಗ್ ಕಾಣಕತೈತಿ, ಒಳಗ್ ಮಾತ್ರ ಬಗ್ಬಕ್ಕ ಆಗತ್ತದ. ಆದ್ರೆ ಇವರೆಲ್ಲ ಕುಂತಿತ್ತು ನಮ್ಮ ಶೇಖರ್ ಗೌಡ್ರು ಪ್ರೀತಿಗೆಲ್ಲ ಕುಂತಾರೆ ಹೊರತಾಗಿ ಮತ್ತೆ ಯಾವ ಕಾರಣಕ್ಕಲ್ಲ ಅನ್ನುವಂಥದ್ದನ್ನ ನಮ್ ಚಪ್ಪಾಳಿ ಕಟ್ರಿ ಏನಾಗೋದಿಲ್ಲ. ಏನ್ ಚಪ್ಪಾಳಿ ತಟ್ಟಕಲು GST ಐತೆ ನಿಮ್ ಊರಾಗ ವಿಚಾರ ಮಾಡ್ಕೊಳ್ಬೇಕು. ಒಂದೇ ಒಂದು ಮಾತು ಹೇಳ್ತೀನಿ, ಮಹಾತ್ಮ ಗಾಂಧೀಜಿ ಅವರು ಉಪ್ಪಿನ ಸತ್ಯಾಗ್ರಹ ಮಾಡ್ತಾ ಇದ್ರು. ಸತ್ಯಾಗ್ರಹ ಮಾಡುವಂತ ಟೈಮ್ದೊಳಗೆ ಒಬ್ಬ ಹೆಣ್ಮಗಳು ಮೈತುಂಬ ಬಂಗಾರ ಹಾಕೊಂಡು ಸತ್ಯಾಗ್ರಹಕ್ಕೆ ನಾನು ಇದನ್ನ ಕೊಡ್ತೀನಿ ರೀ, ಬೆಂಬಲ ಕೊಡ್ತೀನಿ ಅಂತ ಬಂದ ಹೆಣ್ಮಗಳು. ಮೈತುಂಬ ಬಂಗಾರ ಹಾಕೊಂಡು ಚಲೋ ಪಿತಾಂಬರ ಸೀರೆ ಉಟ್ಕೊಂಡು ಬಂದಿರ್ತಕ್ಕಂಥ ಹೆಣ್ಮಗಳು ನೋಡಿ ಗಾಂಧೀಜಿ ಅವರು ಅಂದ್ರಂತೆ, ಅಮ್ಮ ನಮ್ಮಲ್ಲಿ ಸತ್ಯಾಗ್ರಹ ಕುಂದಿರ್ಬೇಕಾದ್ರೆ ತೆಳಗಾವಿ ಬಟ್ಟಿರ್ಬೇಕು, ಸಾದಾ ಬಟ್ಟಿರ್ಬೇಕು, ಮೈ ಮೇಲೆ ಬಂಗಾರ ಸಾಮಾನು ಇರಬಾರ್ದು, ಹಂಗಿದ್ರೆ ನೀ ಇಲ್ಲಿ ಬಂದು ಕುಂದಿರ್ಬೇಕು. ನೀ ಎಲ್ಲಾ ಬಂಗಾರ ಸಾಮಾನು ಹಾಕೊಂಡು ನಮ್ಮ ಸತ್ಯಾಗ್ರಹಕ್ಕೆ ಕುಂತ್ರೆ ಅದಕ್ಕೆ ಅನುಕೂಲ ಇಲ್ಲ ಅಂತ ಹೇಳಿದ್ರು ಅವ್ರು. ಹಾಗಾದ್ರೆ ನಾನು ಇವನ್ನ ತೆಗೆದು ಬರ್ತೀನಿ ಅಂತ ತಿಳ್ಕೊಂಡು ಹೋದ 10 ನಿಮಿಷದಾಗ ಆ ಹೆಣ್ಮಗಳು ಎಲ್ಲ ತೆಗೆದು ಕೊಟ್ಟು ಸಾದಾ ಬಟ್ಟೆ ಹಾಕೊಂಡು ಬಂದು ಸತ್ಯಾಗ್ರಹದಾಗ ಕುತ್ಕೊಂಡು ಬಿಡ್ಲೆ ಮತ್ತೆ ಗಾಂಧೀಜಿ ಅವ್ರು ಕೇಳಿದ್ರಂತ, ಎಲ್ಲರೂ ತಲೆಯಾಗಿಟ್ಕೊಡ್ರಿ, ಅಲ್ಲಮ್ಮ ನೀ ಯಾವ್ದೋ ಊರಿಂದ ಬಂದೀಯ, ಮತ್ತೆ ಬಂಗಾರ ಚಲೋ ಅರಿವಿ ಎಲ್ಲಿ ಇಟ್ಟು ಬಂದಿ ಅವನು ಅಂತ ಕೇಳಿದ್ರು ಅವ್ರು. ಚಲೋ ಬಂಗಾರ ಅರಿವಿ ಎಲ್ಲಿ ಇಟ್ಟು ಬಂದಿ ಅಂದ್ರೆ ಒಬ್ಬರ ಕೈ ಕೊಟ್ಟು ಕಳಿಸಿದ್ರೆ ಅವ್ನು ಹಾಕಿ, ಒಬ್ಬರ ಕೈ ಕೊಟ್ಟು ಕಳಿಸಿ, ಯಾರ ಕೈ ಕೊಟ್ಟು ಕಳಿಸಿ? ಇಲ್ರಿ ಇಲ್ಲೊಬ್ಬ ಮಹಾತ್ಮ ಗಾಂಧೀಜಿ ಟೊಪ್ಪಿಗೆ ಹಾಕೊಂಡು ಕುಂತಿದ್ದ, ಅವನ ಕೈಯ ನಮ್ಮ ಮನೆಗೆ ಮುಟ್ಟಿಸಂತ ಕೊಟ್ಟು ಕಳಿಸೀನಿ ಅಂತ ಆಕೆ ಹೇಳಿದ ಮೇಲೆ ಯಾವ ವಿಶ್ವಾಸ ಅಂತ ಅಂದಾಗ ಅವಾಗ ಗಾಂಧೀಜಿ ಅವ್ರಿಗೆ ಆ ಹೆಣ್ಮಗಳು ಹೇಳಿದಂತ, ನನಗೆ ಯಾರು ಅನ್ನೋದು ಪರಿಚಯ ಇಲ್ರಿ, ಆತನ ತಲೆ ಮೇಲೆ ಗಾಂಧಿ ಟೊಪ್ಪಿಗೆ ಇದ್ದಿದ್ದಕ್ಕೆ ಇವ ಪ್ರಾಮಾಣಿಕನ ಅನ್ನುವಂಥ ಸತ್ಯ ನನಗೆ ಗೊತ್ತೈತಿ, ಹಂಗಾಗಿ ಅವ್ ಮುಡ್ಸತ್ತ ಅನ್ನುವಂಥ ಕಾರಣಕ್ಕೆ ನಾವು ಹೋಗಿ ಅವ್ನ ಕೈ ಕೊಟ್ಟಿನ ಅನ್ನುವಂಥ ಭರವಸೆಯೊಂದಿಗೆ ಎಲ್ಲಾ ಸಾಮಾನು ಅವ್ನ ಕೈ ಕೊಟ್ಟಿನಂತ ಹೆಂಗ್ ಹೇಳ್ತಾಳ. ಇಷ್ಟೆಲ್ಲಾ ಮಂದಿ ಠೇವಣಿ ಯಾರು ಭರವಸೆ ಮೇಲೆ ಮಾಡ್ಯಾರ ಅಂದ್ರೆ ನಾನ್ ತಿಳ್ಕೊತೀನಿ, ನಮ್ಮ ಶೇಖರ್ ಗೌಡ್ರು ಅಧ್ಯಕ್ಷರದಾರ, ಅವ್ರ ಸಂಘ ಪರಿವಾರದವರು ಎಲ್ಲರೂ ಚಲೋ ಅದಾರ ಅನ್ನುವಂಥ ಒಂದೇ ಒಂದು ವಿಶ್ವಾಸಕ್ಕೆ ಇಷ್ಟು ಮಂದಿ ಠೇವಣಿ ಮಾಡಿ ಬ್ಯಾಂಕಿಗೆ ಈಗ ಚಾಲನೆ ಕೊಟ್ಟಾರ ಅನ್ನುವಂಥದ್ದನ್ನ ಈ ಅಭಿಮಾನದ ಮಾತುಗಳನ್ನು ಹೇಳ್ತಾ, ಬ್ಯಾಂಕ್ ಅಂದ್ರೆ ಟ್ಯಾಂಕ್. ಈಗ ನೋಡ್ರಿ ಹಾರ್ಟ್ ಐತಿ, ದೇಹದಾಗ ಬ್ಲಡ್ ಅಟ್ಟ ಇರ್ಬೇಕು, ಮನಿ ಒಳಗೆ ದುಡ್ಡು ಅಟ್ಟ ಇರ್ಬೇಕು. ಬ್ಲಡ್ ಜಾಸ್ತಿ ಆದ್ರೂ ಏನ್ ಸಮಸ್ಯೆ ಆಕತ್ ನಿಮ್ಗೆ ಗೊತ್ತೈತಿ. ಬಟ್ ಬ್ಲಡ್ ಜಾಸ್ತಿ ಐತಿ ಅಂತ ತಿಳ್ಕೊಂಡು ಯಾ ಕಡೆ ಹಾಗೆ ಬಂದ್ರೆ ಅದು ಉಪಯೋಗ ಆಗಂಗಿಲ್ಲ. ಈ ಬ್ಲಡ್ ಎಲ್ಲಿಂದ ಬರ್ಬೇಕಂದ್ರೆ ಹೃದಯನ ಪಂಪ್ ಮಾಡ್ಬೇಕಂದ್ರೆ ಹೃದಯ ಪಂಪ್ ಮಾಡಿ ಯಾವ್ದಾದಕ್ಕೆ ಎಷ್ಟೆಷ್ಟು ಬೇಕು, ಕಿಡ್ನಿಗೆ ಬೇಕು, ಲಿವರ್ಗೆ ಬೇಕು, ಎಲ್ಲ ಕಡೆ ಹೆಂಗ್ ಸರ್ಕ್ಯುಲೇಟ್ ಮಾಡ್ತದ, ಹಂಗ ನಮ್ಮ ದುಡ್ಡನ್ನ ಈ ಒಳಗಿರುವಂತ ಬ್ಲಡ್ ಅನ್ನ ಹಾರ್ಟ್ ಪಂಪ್ ಮಾಡಿದ್ರೆ ನಿಮ್ ಮನೆಯಾಗಿರ್ತಕ್ಕಂಥ ದುಡ್ಡನ್ನು ಯಾವ್ದು ಪಂಪ್ ಮಾಡ್ತಾವ ಅಂದ್ರೆ ಇಂಥ ಸಹಕಾರಿ ಸಂಘಗಳು ಪಂಪ್ ಮಾಡಿ ಎಲ್ಲೆಲ್ಲಿ ಕೊಡ್ಬೇಕು, ಯಾರ್ಯಾರಿಗೆ ಮುಟ್ಟಿಸಿದ್ರೆ ಇದಾಕೈತೆ ಅನ್ನುವಂಥ ಕಾರಣಕ್ಕೆ ನಿಮಗ್ ಮುಟ್ಟಿಸ್ತಾವ. ಇಲ್ಲಿ ಹೇಳೋದು ಎಲ್ಲರೂ ಪ್ರಾಮಾಣಿಕತೆ ಏನಂದ್ರೆ ಸಾಲನು ಎಷ್ಟು ಮಾಡ್ಬೇಕಂದ್ರೆ ತೀರಿಸುವಷ್ಟು ಅಷ್ಟ ಮಾಡ್ಬೇಕು, ಸಾಲ ತೀರಿಸುವಷ್ಟು ಅಷ್ಟೇ ಮಾಡ್ಬೇಕು, ಹೊರತಾಗಿ ನಾವ ತೀರ್ ಹೋಗುವಷ್ಟು ಸಾಲ ಯಾರು ಕೂಡ ಮಾಡಕ್ ಹೋಗ್ಬಾರ್ದು ಅನ್ನುವಂಥದ್ದು ನೀವೆಲ್ಲರೂ ತಲೆಗೆ ಇಟ್ಕೊಂಡು ಈ ಸಂಸ್ಥೆ ಬಗ್ಗೆ ಅಭಿಮಾನ ಇರಲಿ. ಯಾವ್ದಕ್ಕೆ ತೊಗೊಂಡಿರ್ತಿರಲ್ಲ ಅದಕ್ಕೆ ಖರ್ಚು ಮಾಡ್ಬೇಕು. ನೀವು ಭಾಳ ಮಂದಿ ಏನು 2 ಎತ್ತು ತಗೋಬೇಕಂತ ತಿಳ್ಕೊಂಡು ಸಾಲ ತಗೊಂಡಾನ, 2 ಎತ್ತು ತಗೋಬೇಕಂತ ಸಾಲ ತಗೊಂಡಾನ, ಎತ್ತು ತಗೊಂಬರಕಂತ ಮಾರ್ಕೆಟಿಗೆ ಹೋಗೋದ್ರಾಗ ಯಾವನೋ ಒಬ್ಬ ಭೇಟಿ ಆದ, ನಡಿಯೋ ಮತ್ತೆ ಎತ್ತು ತೊಗೊಳಕತ್ತಿದ್ವಿ, ಚಿಲ್ಲದಾಗ ಒಂದು ತೋಳ್ ನಡಿ ಅಂತ ಆಟ ತೋಳದ್ರಾಗನ ಅಲ್ಲಿ ಯಾವನೋ ಒಬ್ಬ ಆಟ ಆಡಕತ್ತಿದ್ ನೋಡಿ ಅವ ಅಂದ 25,000 ರೂಪಾಯಿ ರೊಕ್ಕ ಕೊಟ್ಟು 2 ಎತ್ತು ತಗೊಳೋದ್ರಿಂದ 10 ನಿಮಿಷದಾಗ ಹಿಂಗೊಂದೆಲ್ಲಿ ಈ ಕಡೆ ಹೋಗೋದು, ಹಿಂಗೊಂದೆಲ್ಲಿ ಈ ಕಡೆ ಹೋಗೋದು, 50,000 ತಗೊಂಡು ನಡಿಯಲ್ಲಿ ಅಂತಂದ. ಅದು ಒಂದ್ಸಲ ಬಂದಂಗಾತು, 2ನೇ ಸಲ ಹೋದಂಗಾತು. ಮನೆಗೆ ಬಂದು ಸಾಲ ತಗೊಂಡು ಬಂದು ಕೊಡ್ಲೇನೆ ಮನೆಯಾಗ ಕೈ ಚೀಲ ತಗೊಂಡ್ ಬಂದಿದ್ದ, ಸಾಲ ಕೊಟ್ಟು ಕೊಡ್ಲೇನೆ ಮನೆಗೆ ಬಂದು ಕೊಡ್ಲೇನೆ ಕೈ ಚೀಲ ತಗೊಂಡ್ ಅಂದ. ಕೈ ಚೀಲ ತಗೊಂಡು ಸಂತಿಗೆ ಹೋಗ್ಯಾನ, ಸಂತೆಗೆ ಎಲ್ಲಿ ಹಾಕಿ ಹಿಂಗೊಂದು ಹಾಕಿ 2 ಸಲ ಬಂದಂಗ ಮಾಡಿ 3 ಸಲ ಹೋದಂಗ ಮಾಡಿ ಒಟ್ಟು ದಿವಾಳಿ ಆಯ್ತು. ಮನೆಗೆ ಸೀದ ಬಂದವನ ಹಗ್ಗಟ್ಟ ಅಂದ ಕೈಯಾಗ. ತಿಳಿದಿಲ್ಲ ನಿಮಗೆ, ಯಾಕಂದ್ರೆ ಒಟ್ಟು ಹಸಕ್ ನಿಮಗೆ ಇದು ಇಂಥ ತಿಳಿಯುವಂತ ಮಾತಲ್ಲ. ಒಟ್ಟಾರೆಯಾಗಿ ನಮ್ಮ ಈ ಬ್ಯಾಂಕು ಬಹಳ ಸುಂದರವಾಗಿ ನಡೆಯುವಂತಾಗ್ಲಿ, ನಿಮ್ಮೆಲ್ಲರಿಗೆ ಅನುಕೂಲ ಆಗುವಂತಾಗ್ಲಿ. ರೊಕ್ಕ ಜೀವನದೊಳಗೆ ಇನ್ಕಮ್ ಇದ್ರೆ ಎಲ್ಲರೂ ವೆಲ್ಕಮ್ ಅಂತಾರೆ, ಇದನ್ನ ಮಾತ್ರ ಎಲ್ಲರೂ ತಲೆಗಿಟ್ಕೋಬೇಕಂತ ಅದ್ರ ಇವತ್ತು ಮುಂದೆ ಹೇಳಾಕತ್ತಿದ್ರು. ಬಹುತೇಕ ವೆಲ್ಕಮ್ ಆಗ್ಬೇಕಂದ್ರೆ ಇನ್ಕಮ್ ಚಲೋ ಇರ್ಬೇಕು, ಇನ್ಕಮ್ ಹೆಂಗ್ ಬೇಕಾದಂಗೆ ಬರಬಾರ್ದು, ಅದು ಬರೋ ಟೈಮ್ದಾಗ ಬರ್ಬೇಕು. ಒಳ್ಳೇದ್ರಿಂದ ನೀವು ಅದರ ಉಪಯೋಗ ಮಾಡ್ಕೊಡ್ರಿ, ಅದರಿಂದ ಅವ್ರಿಗೆ ಅದು ಉಪಯೋಗ ಆಗ್ಲಿ ಅಂತ ಹರೀಶಿ, ನಿಮ್ಮೆಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಹರೀಶ್, ನಮ್ಮ ಶೇಖರ್ ಗೌಡ್ರ ಆದಿಯಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹರೀಶ್ ನನ್ನ ಮಾತು ಮುಗಿಸ್ತೇನೆ. ಈ ಬ್ಯಾಂಕ್ 100% ಚಲೋ ಆಕೈತೆ ಅನ್ನೋದಕ್ಕೆ ಸಾಕ್ಷಿ ಬಬಲಾಜ್ ಅಜ್ಜರು, ನಾವು ಸೌಕರ್ರು ಗೌಡ್ರು ಎಲ್ಲರೂ ಮುಗಿಮಟ್ಟ ಕುಂತಾರಲ್ಲ ಈ ಕಾರ್ಯಕ್ರಮದಾಗ. ಇದು 100% ಸಕ್ಸಸ್ ಆಗತ್ತೈತೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶುರು ಆಗ್ಲಿ. ಸೌಕರ್ಯ ಬಗ್ಗೆ ಒಂದು ಸಣ್ಣ ಮಾತು ಹೇಳ್ತೀನಿ. ಯಾಕಂದ್ರೆ ಅವ್ರ ಕ್ಷೇತ್ರದಾಗ ಭಾಳ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಭಾಳ ಮಂದಿ ವಿಚಾರ ಮಾಡ್ಕೋಬೇಕು, ಅವ್ರಿಗೆ ಮಂತ್ರಿಗಿರಿ ಸಿಗ್ಬೋದಾಗಿತ್ತು. ಆದ್ರೆ ಅವ್ರು ಒಂದೇ ಒಂದು ಮಾತು ಸರ್ಕಾರದ ಮುಂದೆ ಇಟ್ಟಿದ್ದೇನು ಅಂದ್ರೆ, ನನಗೆ ಮಂತ್ರಿಗಿರಿ ಕೊಡ್ಲಿಲ್ಲ ಅಂದ್ರೆ ಅರ್ಥ ಆಯ್ತು, ಆದ್ರೆ ನಾವು ಮಾಡಿರ್ತಕ್ಕಂಥ ಯೋಜನೆ ನೀರಾವರಿಗೆ ಅರ್ಧ ಆಗ್ಯದ,
ಅದನ್ನು ಪೂರ್ಣ ಮಾಡಿ ಕೊಟ್ಟುಬಿಟ್ರೆ ನಾನಾ ಮುಖ್ಯಮಂತ್ರಿ ಆದಂಗ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಇದು ನಿಜವಾದ ಒಬ್ಬ ಜನನಾಯಕನ ತುಡಿತ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಇಂಥ ನಾಯಕರು ನಮ್ಮ ಜೀವನದಲ್ಲಿ ಇದ್ರೆ ಎಂತಂತ, ಯಾಕಂದ್ರೆ ಬರಡಾಗಿರ್ತಕ್ಕಂಥ ಯಾಕೆ ಮಡ್ಯಾಗ ನೋಡಿವ್ ನಾವು ಮಡ್ಯಾಗನು ನೋಡಿ ಮಡ್ಯಾಗನು ತಗೊಂಡು ಹೋಗಿ ನೀರು ಕೊಟ್ಟಾರಲ್ಲ, ನಮ್ಮ ಇದ್ದ ಮನ್ಯಾಗಿನ ನೀರ ಮನೆ ಮುಂದೆ ತಗೊಂಡು ಬಂದು ಹಂಡೆದಾಗ ಕುಡಿದು ವಜ್ಜಾಗದ, ಎಲ್ಲಿಂದ ನೀರು ತಗೊಂಡು ಬಂದು ಎಲ್ಲೇ ಕೊಟ್ಟು ಇವತ್ತು ಆ ಭಾಗದ ಮಂದಿ ದ್ರಾಕ್ಷಿ ಬೆಳಿತಾರೆ, ಕಬ್ಬು ಬೆಳಿತಾರೆ ಅಂದ್ರೆ ಸಾವುಕಾರನ ಇಷ್ಟ ಹೇಳೋದು ಏನಂತಂದ್ರೆ, ಜನ ಇವತ್ತಿನ ದಿವಸ ಸ್ವಾಮಿಗಳ ಫೋಟೋ ಹಾಕೊಂಡು ಮನೆ ಪೂಜೆ ಮಾಡ್ತಾರ, ಮುಂದೊಂದು ಕಾಲಕ್ಕೆ ಎಷ್ಟು ಮಂದಿ ನೀರು ಕೊಟ್ಟರು ಸಾವುಕಾರ ನಿಮ್ ಫೋಟೋ ಹಾಕೊಂಡು ಪೂಜೆ Thank you.